ನಮಸ್ಕಾರ ವೀಕ್ಷಕರೇ, ಇವತ್ತಿನ ನಮ್ಮ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನನ್ನೊಂದಿಗಿರುವ ವ್ಯಕ್ತಿ ಇವರು ನೃತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಯೆಯನ್ನು ಮೂಡಿಸಿದ್ದಾರೆ. ಡ್ಯಾನ್ಸಲ್ಲಿ ಡಿಪ್ಲೊಮೊ ಕೂಡ ಮಾಡಿದ್ದಾರೆ. ಹಾಗೆ ಸುಮಾರಷ್ಟು ಜನಗಳಿಗೆ ಡ್ಯಾನ್ಸ್ ಹೇಳಿಕೊಟ್ಟಿದ್ದಾರೆ. ಹಾಗೆ ಡೈರೆಕ್ಷನ್ ಕೂಡ ಮಾಡ್ತಾರೆ ಈವೆಂಟ್ಗಳನ್ನ. ಈ ಪಾಡ್ಕಾಸ್ಟ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕೆ ಅಂತ ಅಂದರೆ, ನಾನು ಇವತ್ತು ಈ ಪಾಡ್ಕಾಸ್ಟನ್ನು ಮಾಡಲಿಕ್ಕಾಗಿರ್ಬೋದು ಅಥವಾ ನಾನೊಂದು ಡ್ಯಾನ್ಸರ್ ಆಗಿ ಈ ಕೆರಿಯರ್ನ ಮುಂದಕ್ಕೆ ತೊಗೊಂಡೋಗೋದಕ್ಕಾಗಿರ್ಬೋದು ಈ ವ್ಯಕ್ತಿಯೇ ಕಾರಣ. ಇವ್ರ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ನಾನೊಂದು ಟೈಮಲ್ಲಿ ಒಂದು ಫೋನ್ ಹಾಕಿದಾಗ, ಬಾ ಸನಿ, ನಾನು ನಿನ್ನೊಟ್ಟಿಗಿದ್ದೀನಿ ಅಂತ ಹೇಳಿ ನನಗೆ ಈ ಪ್ರಪಂಚಕ್ಕೆ, ಈ ಡ್ಯಾನ್ಸ್, ಈ ಮಾಡ್ರನ್ ಪ್ರಪಂಚಕ್ಕೆ ಕರ್ಕೊಂಡಂತಹ ವ್ಯಕ್ತಿನ ನಾನಿವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ಮಾತನಾಡ್ಸಕ್ಕೆ ಹೋಗ್ತಾ ಇದ್ದಾನೆ. ಬನ್ನಿ, ಇವರು ಬೇರೆ ಯಾರೂ ಅಲ್ಲ, ನಮ್ಮ CK ರಾಘವೇಂದ್ರ ಇವತ್ತು ನಮ್ಮೊಂದಿಗಿದ್ದಾರೆ. ನಮಸ್ಕಾರ CK. ನಮಸ್ಕಾರ ಸರಿ. ನಮ್ಮ ಪಾಡ್ಕಾಸ್ಟಿಗೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್. ಹೇಗೆ ನಡೀತಾ ಇದೆ ಕೆಲಸ ಕಾರ್ಯಗಳು? ಹಾವು ಏಣಿ ಆಟ ಆ ಥರ. ಏಣಿ ಎತ್ತಿದಾಗ ಭಾಳ ಖುಷಿ ಆಗುತ್ತೆ. ಹಾವು ಕಚ್ಚಿಸ್ಕೊಂಡ್ಮೇಲೆ ಸ್ವಲ್ಪ ಒಂಚೂರು ಬೇಕಾದ್ರೆ ಮತ್ತೆ ಏಣಿ ಎತ್ತದೆ. ಗುಡ್. ಓಕೆ. ಮತ್ತು CK ಅವರೇ, ನೀವು ಸುಮಾರಷ್ಟು ಸ್ಟೂಡೆಂಟ್ಸ್ಗಳಿಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದೀರಾ. ಅದಾದಮೇಲೆ ಕಾರ್ಪೊರೇಟ್ ಕಂಪ್ನಿಗಳಿಗೆ, ರಿಯಾಲಿಟಿ ಶೋಸ್ಗಳಿಗೆ ಎಲ್ಲದಕ್ಕೂ ಡ್ಯಾನ್ಸ್ ಕೊರಿಯೋಗ್ರಾಫರಾಗಿ ವರ್ಕ್ ಮಾಡಿದ್ದೀರಾ. ಈ ಡ್ಯಾನ್ಸನ್ನು ಹುಚ್ಚು ನಿಮಗೆ ಯಾವಾಗಿಂದ ಶುರು ಆಯಿತು? ಅದು ಹೇಗೆ ಶುರು ಆಯಿತು? ಫಸ್ಟು ಗುರುಭ್ಯೋ ನಮಃ. ಒಂದು ಮಾತಿದೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ. ಒಂದಕ್ಷರ ಕಲಿಸಿದ ಆತಂಗೆ ಗುರು ಅಂತೇಳಿ ಒಂದು ಮಾತಿದೆ. ನಾನು ಇವತ್ತಿನ ಸ್ಟೇಜಿಗೆ ತುಂಬ ಜನ ಗುರುಗಳ ಕಾಣಿಕೆ. ಅಂದರೆ ಅವರ ಏನು ತ್ಯಾಗ ಇದೆ, ಆ ತ್ಯಾಗದ ರಿಸಲ್ಟ್ ಇವತ್ತು ನಾನು ಅಂತ ಹೇಳ್ಬೋದು. ಸಾರಿ, ನಾನು ಅಂತ ಅಹಂಭಾವ ಬರಬಾರ್ದು, ಬಟ್ ಒಂದು ಕಾಮನ್ ವರ್ಡ್ ನಾನು ಅನ್ನೋದೇನಿದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಡ್ಯಾನ್ಸ್ನ ಹುಚ್ಚಿಡಿಸಿದ್ದು ಚಿಕ್ಕ ವಯಸ್ಸಿಂದ. ಒಂದು ಆಲ್ಮೋಸ್ಟ್ 3 ವಯಸ್ಸಲ್ಲೇ ನಾನು ಹಾಡು, ಡ್ಯಾನ್ಸು, ಒಂಥರ ಗರ್ಭ ಸಂಸ್ಕಾರ. ನಮ್ಮ ತಾಯಿ ಹಾಡ್ತಾಯಿದ್ರು. ಇದೆಲ್ಲ ಆ ಗರ್ಭ ಸಂಸ್ಕಾರದಿಂದನೇ ಬಂದಿದೆ. ಅದೆಲ್ಲದಕ್ಕಿಂತ ಮುಂಚೆ ನನ್ನ ಮೊದಲನೇ ಟೀಚರ್ ಬಂದುಬಿಟ್ಟು ನನ್ನ ನರ್ಸರಿ ಸ್ಕೂಲಲ್ಲಿ ಶೈಲಾ ಮೇಡಮ್ ಅಂತ ಇದ್ರು. ಅವ್ರು ನನ್ನ ಮೊದಲನೇ ಟೀಚರು. ಅದಾದಮೇಲೆ ನನ್ನ ಕಸಿನ್ ಡಾಕ್ಟರ್ ಸಂತೋಷ್ ಕೊಂಡಜ್ಜಿ ಅಂತೇಳಿ ಇವಾಗ ಕುವೆಂಪು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರು. ಅವರು ನನ್ನ ಗುರುಗಳಂತಂದರೆ ನನ್ನ ಕಸಿನ್, ನನ್ನ ಅತ್ತೆ ಮಗ, ನನ್ನ ತಂದೆ ತಂಗಿ ಮಗ. ಅವನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ನು ನನಗೆ ವೆಸ್ಟರ್ನ್ ಡ್ಯಾನ್ಸ್ಗಳು ಇದೆಲ್ಲ ಆಗಿನ ಕಾಲದಲ್ಲಿ ಅವ್ನು ಹೇಳ್ಕೊಡ್ತಾ ಇದ್ದ. ಅದರಿಂದ ಹುಚ್ಚು ಬದುಕಾಗಿ ಟರ್ನ್ ಆಯಿತು. ಇಲ್ಲಿಂದ ಒಂದು ಜರ್ನಿ ಮಾಡಿದ್ವಿ. ಆಮೇಲೆ ಸಾಗರದಲ್ಲಿ ಸೀನಣ್ಣ ಅಂತ ಒಬ್ರು ಇದ್ರು, ಆಮೇಲೆ ಪ್ರವೀಣ್ ಸರ್ ಅಂತ ಇದ್ದರು. ಇವ್ರನ್ನೆಲ್ಲ ನೋಡಿ ಒಂದಿಷ್ಟು ಇನ್ಸ್ಪೈರ್ ಆಗಿ ಕಲ್ತ್ಕೊಂಡಿದ್ದು. ಅಂದರೆ ಅವಾಗೆಲ್ಲ ಯಾರೂ ಗುರುಗಳು ಇರ್ತಿರ್ಲಿಲ್ಲ, ಏನೋ ನೋಡಿಕೊಂಡು ಯಾರೋ ಮಾಡಿ ಏನೋ ಇದು ಮಾಡ್ತಿದ್ದು. ಈ ರೀತಿ ಕಲ್ತ್ಕೊಂಡು ಬಂದು ಆಮೇಲೆ ದೇವರ ಆಶೀರ್ವಾದ, ಒಂದು ಒಳ್ಳೊಳ್ಳೆ ಗುರುಗಳು ಸಿಕ್ಕಿದ್ರು ನನಗೆ. ಇಂಟರ್ನ್ಯಾಷನಲ್ ಟೀಚರ್ಸ್ ಆಗಿರ್ಬೋದು, ಡೊಮೆಸ್ಟಿಕ್ ಟೀಚರ್ಸ್ ಆಗಿರ್ಬೋದು, ತುಂಬ ಜನ ಗುರುಗಳು ಸಿಕ್ಕಿದ್ರು. ಅವರೆಲ್ಲ ಪರಿಶ್ರಮ, ಅವರೆಲ್ಲ ಹೇಳ್ಕೊಟ್ಟಿದ್ದರಿಂದ ಇವತ್ತು ನಾನೊಬ್ಬ ಒಂದು ಸಣ್ಣ ಪ್ರಮಾಣದ ಕಲಾವಿದನಾಗಿ ಇದ್ದೀನಿ. ಈ ಡ್ಯಾನ್ಸಲ್ಲಿ ನೀವು ಡಿಪ್ಲೊಮೊ ಮಾಡಿದ್ದೀರಾ? ಹೌದು. ಡ್ಯಾನ್ಸ್ ಡಿಪ್ಲೊಮಾ ಇನ್ ಮಿಕ್ಸ್ ಮೀಡಿಯಾ ಆ್ಯಂಡ್ ಮೂಮೆಂಟ್ ಆರ್ಟ್ಸ್ ಅಂತ ಹೇಳಿ ಅಟ್ಟಕಲರಿ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ. ಇಟ್ಸ್ ಒನ್ ಆಫ್ ದ ಲೀಡಿಂಗ್ ಡ್ಯಾನ್ಸ್ ಅಕಾಡೆಮಿ. ಅಲ್ಲಿ ನಿಮಗೆ ನಾವೆಲ್ಲ ಮೊದಲೆಲ್ಲ ಏನು ಮಾಡ್ತಾಯಿದ್ವಿ, ಈ TV ನೋಡಿಕೊಂಡು ಅದ್ರಲ್ಲಿ ಬರೋದೇ ಡ್ಯಾನ್ಸ್ ಅಂತ ಅಂದ್ಕೊಂಡಿದ್ವಿ. ಆದರೆ ಅಲ್ಲಿ ನಿಮಗೆ ರೂಟ್ ಲೆವೆಲಿಂದ ಕಲಿಸ್ತಾರೆ. ಡ್ಯಾನ್ಸಿನ A ಇಂದ Z ವರೆಗೂ ಕಲಿಸ್ತಾರೆ. ಹೇಗೆ ಹುಟ್ಟು ಡ್ಯಾನ್ಸ್ ಪೆಡಾಗಜಿ ಆಗಿರ್ಬೋದು, ಡ್ಯಾನ್ಸ್ ಮೂಮೆಂಟ್ ಇರ್ಬೋದು, DMIT, ಥೆರಪಿ, ಕಂಟೆಂಪ್ರರಿ, ಜಾಝು, ಫೌಂಡೇಶನ್, ಕ್ಲಾಸಿಕಲ್, ಭರತನಾಟ್ಯಂ, ಒಂದು ಏಸ್ಥೆಟಿಕ್ಸ್ ಅಂದರೆ ಕಲ್ಚರ್ ಹೇಗೆ ಬಂತು, ಇದನ್ನೆಲ್ಲ ನಾನು ಕಲ್ತ್ಕೊಳ್ಲಿಕ್ಕೆ ಒಂದು ಒಳ್ಳೊಳ್ಳೆ ಒಂದು ಸೆಂಟ್ರ್ ಆಯಿತು. ತುಂಬ ಅದ್ಭುತವಾದ ಟೀಚರ್ಸ್ಗಳಿಂದ ಪಾಠಗಳಾದವು. ಒಂದು ಬದುಕು ಕಟ್ಟಿಕೊಡ್ತು ಅಟ್ಟಕಲರಿ. ಹೇಗಿತ್ತು ಆ ಅಟ್ಟಕಲರಿ ಜರ್ನಿ ನಿಮ್ಮದು? ಅಟ್ಟಕಲರಿ ಜರ್ನಿ ಇಟ್ಸ್ ಲೈಕ್ ನಿಜವಾಗ್ಲೂ ಒಂದು ತಪಸ್ ಮಾಡ್ದಂಗಿತ್ತು. ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಸ್ಟಾರ್ಟ್ ಆಯಿತು ಅಂದರೆ ಸಂಜೆ 6 ಗಂಟೆ ಕಂಟಿನ್ಯೂಸು. ಎವ್ರಿ 1.5 ಅವರ್ ಸೆಷನಲ್ಲಿ ನಿಮಗೆ ಸಿಗ್ತಿದ್ದಿದ್ದು 10 ನಿಮಿಷ ಬ್ರೇಕ್.
ಒಂದು ಬಟ್ಟೆ ಹಾಕಿದರೆ ಕನಿಷ್ಠ 4-5 ಬಟ್ಟೆ ಚೇಂಜ್ ಮಾಡಬೇಕಾಗಿತ್ತು, ಅಷ್ಟು ಹರಿಸ್ತಾ ಇದ್ರು. ಅಟ್ಟಕಲ್ಲರಿಯಲ್ಲಿ ಮೊದಲನೇದಾಗಿ ನೀವು ಕಲ್ತ್ಕೊಂಡಿದ್ದು ಅಹಂಕಾರ, ಅಹಂಭಾವ ಅನ್ನೋದು ಇಲ್ಲ. ಮೊದಲೆಲ್ಲ ನಾವು ಮಾಡ್ತಾ ಇದ್ವಿ, ಯಾವುದೋ ಒಂದು ಕಾರ್ಪೊರೇಟ್ ಕಂಪನಿ, ಯಾವುದೋ ಡಾನ್ಸ್ ಕಾಂಪಿಟೇಷನ್ ಗೆದ್ಬಿಟ್ಟಿದ್ರೆ ನಮಗೆ ಕೋಡ್ ಬರ್ತಾಯಿತ್ತು, ಓ ನಾನು ಹಂಗೆ ಮಾಡಿದ್ದೀನಿ. ಅಟ್ಟಕಲ್ಲರಿ ಜೀವನದಲ್ಲಿ ಏನು ಕಲಿಸ್ತು ಅಂತಂದರೆ, ನೀನೇನು ಅಲ್ಲ ಮಗನೇ, ನಿನಗಿಂತ ಇನ್ನೂ ದೊಡ್ಡವರಿದ್ದಾರೆ, ಮರಕ್ಕಿಂತ ಮರ ದೊಡ್ಡದು, ಕಲಿಯೋದು ಇನ್ನೂ ಇದೆ, ಸಾಯೋವರೆಗೂ ಕಲಿತಾನೇ ಇರಬೇಕು ಅನ್ನೋದನ್ನು ಹೇಳ್ಕೊಡ್ತು. ನಿಮಗೆ ಈಗ ಈಗಿನ ಜನ್ರೇಷನ್ನ ಡ್ಯಾನ್ಸರ್ಗಳನ್ನ ನೋಡಿದರೆ ಅವಾಗಿನ ನೀವು ಸ್ಟಾರ್ಟ್ ಮಾಡಿದಾಗಿದ್ದ ಡ್ಯಾನ್ಸರ್ಸ್ಗಳನ್ನ ನೋಡಿದರೆ ಏನು ವ್ಯತ್ಯಾಸ ಅಂತ ಅನಿಸುತ್ತೆ? ಗುರುಭಕ್ತಿ. ನಾವು ಮೊದಲೆಲ್ಲ ಸ್ಟಾರ್ಟ್ ಮಾಡುವಾಗ ಅವ್ರು ಒಂದು ಸ್ಟೆಪ್ ಹೇಳ್ಕೊಟ್ಟಿದ್ರು ನಮಗೆ, ಓ ಇವ್ರು ನಮ್ಮ ಗುರುಗಳು ಅಂತ ನಾವು ಇವಾಗಲೂ ನಾವು ಪ್ರಾಕ್ಟೀಸ್. ಇವಾಗ ಹಾಗಲ್ಲ, ಒಬ್ಬರನ್ನ ಯಾರನ್ನೋ ನೀವು ಕರ್ಕೊಂಬರ್ತೀರಾ, ಟ್ರೈನ್ ಮಾಡ್ತೀರಾ, ಎಲ್ಲದನ್ನೂ ಕಲಿಸ್ತೀರಾ, ನಾಳೆ ದಿನ ಏನೋ ₹1 ₹2 ಜಾಸ್ತಿ ಸಿಗತ್ತೆ ಅಂತೇಳಿ ಎಥಿಕ್ಸೇ ಹೇಳ್ದಂಗೆ ಅವನ್ನ ಸಪ್ರೆಸ್ ಮಾಡಿ, ಎಥಿಕ್ಸ್ನ ಮರೆತು ಬಿಟ್ಟು ಅವ್ರನ್ನ ಸೈಡ್ ಲೈನ್ ಮಾಡಿ ಮುಂದುವರಿತಾರೆ. ಓಕೆ, ಎಲ್ಲರಿಗೂ ಕಾಮನ್ ಅದು, ನಾನು ಬೆಳಿಬೇಕು, ನಾನು ಇನ್ನೂ ಎತ್ತರದಲ್ಲಿ ಬೆಳಿಬೇಕು ಅನ್ನೋದಿರುತ್ತೆ ಉದ್ದೇಶ. ಆದರೆ ಇವಾಗ ಹಾಗಲ್ಲ, ಅವ್ನಿಗೆ ಕಲಿಸಿದ್ರೆ ಅವ್ನು ಯಾರೋ ಒಂದು ಗೊತ್ತಿಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಾರೆ, ನೋಡಿದ್ರು ನೋಡದೇ ರೀತಿ ಇರ್ತಾರೆ. ಮೊದಲನೇ ಥರ ಗುರು ಭಕ್ತಿ ಇವಾಗ ಭಾಳ ಕಡಿಮೆ ಇದೆ. ಇವಾಗ ಏನಿದ್ರು ಕಮರ್ಷಿಯಲು. ಈಗ ಇಟ್ಸ್ ಲೈಕ್ ಏನಾಗಿದೆ ಅಂತಂದರೆ, ನಾವೊಂದು ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ವಿ ಅಂತಂದರೆ ನಾವು ಬಿಫೋರ್ ಹೋಗೋವರೆಗೂ ಅವ್ರನ್ನೆಲ್ಲ ಕಾಲಿಗೆ ಮುಗ್ದು ಕೈ ಮುಗ್ದು ಶ್ರದ್ಧೆಯಿಂದ ಸ್ಟೇಜ್ ಮೇಲೆ ಹತ್ತುತ್ತಾ ಇದ್ವಿ. ಕಲ್ತು ಆದಮೇಲೂ ಕೂಡ ಅಯ್ಯೋ ಇವರೇ ನಮ್ಮ ಗುರುಗಳು ಅಂತ ಪ್ರೌಡಾಗಿ ನಾವು ಹೇಳ್ಕೊತೀವಿ. ಈಗ ಆ ರೀತಿಯಲ್ಲ. ಈಗ ಏನಂತಂದರೆ ಇಟ್ಸ್ ಲೈಕ್ ಆಲ್ಮೋಸ್ಟ್ ನ್ಯಾನೋ ಮೈಕ್ರೋ ರೀಲ್ಸ್ಗಳೆಲ್ಲ ಬಂದುಬಿಟ್ಟು ನಿಮಗೆ ಏನು ಇವಾಗ ಎಲ್ಲ ಏನಾಗಿದೆ, ರೀಲ್ಸಿಗೆ ಮಾತ್ರ ಗುರುಗಳು ಅನ್ನೋ ರೀತಿಯಾಗಿದೆ. ತುಂಬ ಚೇಂಜಸ್ ಇದೆ, ಲಾಟ್ ಆಫ್ ಚೇಂಜಸ್, ಜನ್ರೇಷನ್ ಗ್ಯಾಪ್ಸ್. ಐ ಥಿಂಕ್ ನಾವು ವಿ ಆರ್ ಫೀಲಿಂಗ್ ನಮಗೆ ಏಜ್ ಆಗ್ತಾ ಇದೆ ಏನೋ ಅಂತ ಅನ್ನಿಸ್ತಾ ಇದೆ. ನೀವು ಹೇಳಿದಾಗೆ ರೀಲ್ಸ್ ಅಂತೇಳಿ, ಇವಾಗ ಬರೀ ಡ್ಯಾನ್ಸ್ ಅಂತ ಅಂದರೆ ಅವಾಗ ಒಂದು 4-5 ನಿಮಿಷ ಪರ್ಫಾರ್ಮೆನ್ಸ್ಗಳನ್ನ ಮಾಡಬೇಕಾಗಿತ್ತು ಸ್ಟೇಜಲ್ಲಿ. ಅದಕ್ಕೆ ಸುಮಾರಷ್ಟು ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ಹಗಲು ರಾತ್ರಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಸ್ಟೇಜಲ್ಲಿ ಹೋಗಿ ಪರ್ಫಾರ್ಮ್ ಮಾಡಿ ಅದು ಬಂದ್ರೇ ಅದೊಂಥರ ಖುಷಿ. ಬಟ್ ಇವಾಗ ಬರೀ 30 ಸೆಕೆಂಡಲ್ಲಿ ಡ್ಯಾನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ 30 ಸೆಕೆಂಡೇ ಡ್ಯಾನ್ಸ್ ಅಂತ ಹೇಳಿ ಜನಗಳು ನೋಡ್ತಾ ಇದ್ದಾರೆ. ಇದಕ್ಕೆ ಏನಂತ ಹೇಳೋದಕ್ಕೆ ಬಯಸ್ತೀರ? ಜನ ಮರಳು ಜಾತ್ರೆ ಮರಳು. ಈಗೇನಾಗಿದೆ, ನಿಮಗೆ ಮೊಬೈಲು, ಯೂಸೇಜ್ ಆಫ್ ಮೊಬೈಲ್, ಪೇಷನ್ಸ್ಗಳು ಕಡಿಮೆ ಆಗಿದೆ. ಈ ಏನಂತಂದರೆ ನಿಮಗೆ ಒಂದು ಏನೋ ಕಾಂಟೆಂಟ್ ಬರ್ತಾ ಇದೆ, ಆ ಕಾಂಟೆಂಟು ಇಷ್ಟೇ, ಓಕೆ, ಜಸ್ಟ್ ಸ್ಕ್ರಾಲಿಂಗ್. ನಾವು ಮೊದಲೆಲ್ಲ 1 hour ಪ್ರೊಡಕ್ಷನ್ನು, 1.5 hour ಪ್ರೊಡಕ್ಷನ್ ಎಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ದಿದೆ. 2 hours 3 hours ಎಲ್ಲ ಮಾಡಿದ್ದೆ, ರಾತ್ರಿಡೀ ಪ್ರಾಕ್ಟೀಸ್ ಮಾಡಿದ್ದಿದ್ದ ಅನುಭವಗಳಿದ್ದಾವೆ. ಇಷ್ಟೇ ಯಾಕೆ, ನೀನು ನನ್ನ ಜೊತೆ ನಾನು ಡ್ಯಾನ್ಸ್ ಮಾಡಿದ್ಯಾ, ವಿ ರಸ್ತೆಯಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿದ್ವಿ, ರಾತ್ರಿ ಹಗಲು ಬಿಟ್ಟಂಗೆ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿಬಿಟ್ಟು ಅದು ಎಷ್ಟು ಚಂದವಾಗಿ ಬರಬೇಕು ಅನ್ನೋದು. ಈಗ ಹಾಗಲ್ಲ. ಈಗ ಒಂದು ಯಾರೋ ಒಬ್ಬ ನೋಡ್ತಾರೆ, ಯಾವನೋ ಮಾಡ್ತಾನೆ, ಅದನ್ನ ಇಂಪರ್ಸೇಷನು ಇನ್ಸ್ಪೈರ್ ಆಗಿ ತಪ್ಪಿಲ್ಲ, ಆದರೆ ಅದನ್ನೇ ನೋಡ್ಕೊಂಡು ನೀವು ಮಾಡೋದು ಹೊಸತನ ಏನಿಲ್ಲ. ಜಸ್ಟ್ 30 ಸೆಕೆಂಡ್ಸಲ್ಲಿ ಏನು ಕಲಿಯೋಕ್ಕಾಗತ್ತೆ? 30 ಸೆಕೆಂಡ್ಸಲ್ಲಿ ಏನು, 1 ಮಿನಿಟ್ಸಲ್ಲಿ ನಿಮಗೆ ಏನೂ ಕಲೀಲಿಕ್ಕಾಗೋದಿಲ್ಲ. ಏನಂತಂದರೆ ಜಸ್ಟ್ ಒಂದು ಏನಂತಾರೆ ಅಲ್ಪತೃಪ್ತಿ ಅಂತಾರೆ. ಅಲ್ಪತೃಪ್ತಿಗೋಸ್ಕರ ನೀವು ಮಾಡಬೇಕಾಗಿದೆ. ಇವಾಗ ಆಲ್ಮೋಸ್ಟ್ ಇವಾಗ ವರ್ಷಾನುಗಟ್ಟಲೆ 10 ವರ್ಷ, 20 ವರ್ಷ, 30 ವರ್ಷ ಕಲ್ತಿರೋರು 30 ಸೆಕೆಂಡ್, 1 ನಿಮಿಷ ಕಲ್ತಿರೋರು ಇವತ್ತು ಟಾಪ್ ಲೆವೆಲ್ ಇದು ಮಾಡಿ, ಸ್ವಲ್ಪ ಹಿಂಗೆ ಮಾಡಿದ್ರು ವೈರಲ್ಲು, ಫೇಮಸ್ಸು. ಅವನು ಹರ್ಕಂಡು ಮಾಡಿರ್ತಾನೆ, ಕಷ್ಟಪಟ್ಟು ರಾತ್ರಿಡೀ ಆಗಲಿ ಕಲ್ತಿರ್ತಾನೆ, ಅವನಿಗಿರೋ ವ್ಯಾಲ್ಯೂ ಈಗಿನಿದಿಲ್ಲ. ಅಂದರೆ ಇವಾಗಿನಿರೋರಿಗೆ ಈ ಟೆಕ್ನಿಕ್ಕು ಅಥವಾ ಲಾಂಗ್ ಟರ್ಮಿಗೆ ಏನೇನು ಬೇಕಾಗತ್ತೆ ಅದನ್ನು ಕಲಿಯೋದಕ್ಕೆ ಇಷ್ಟ ಇಲ್ಲ. ಜಸ್ಟ್ ಅದು ನಾನೊಂದು ವಿಡಿಯೋ ಮಾಡಿ ಹಾಕ್ಬಿಟ್ಟು ಇದು ಬಿಟ್ಟರೆ ಮುಗೀತು. ಈ ಥರ ಕಲ್ಚರ್ ಶುರುವಾಗಿದೆ ಅಂತ ಅಂದ್ಕೊಳ್ತೀನಿ ನಾನು. 100% ಅದು ಹಾಗೆ ಆಗಿದೆ. ಏನಾಗಿದೆ, ಜನರಿಗೆ ಏನಾಗಿದೆ, ಒಂದು ಸಲ ವೈರಲ್ ಆದ ತಕ್ಷಣ ಅವನ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ, ಅವನಿಗೆ ಅವನು ಏನು ಮಾಡಿದ್ದಾನಂತ ಗೊತ್ತಿಲ್ಲ. ಈಗ ಮೂಮೆಂಟ್ ಈಸ್ ವೆರಿ ಈಸಿ. ಆದರೆ ನೀವು ಪ್ರೊಫೆಷನಲ್ ಆದಾಗ ಒಂದು ಗ್ರೌಂಡೆಡ್ ಆಗಿ ಆರ್ಗ್ಯಾನಿಕ್ಕಾಗಿ ನೀವು ಕಲಿಯುವಾಗ ಅದು ಕಷ್ಟಪಟ್ಟಿರಲ್ಲ. ಇವಾಗ ಏನಂತಂದರೆ ಸುಮ್ಮನೆ ಯಾವುದೊಂದು ಮೂವಿ ಸಾಂಗ್ ಬರುತ್ತೆ, ಅದಕ್ಕೊಂದು ಏನೋ ಜಸ್ಟ್ ಮೂಮೆಂಟ್ ಮಾಡ್ತಾರೆ, ಸುಮ್ಮನೆ ಸಿಂಪಲ್ ಮೂಮೆಂಟ್ ಮಾಡಿದ್ದು ಇವತ್ತು ವೈರಲ್ ಆಗ್ತಾಯಿದೆ, ರಿಜಿಸ್ಟರ್ಡ್ ಆಗ್ತಾಯಿದೆ, ಸಿಗ್ನೇಚರ್ ಮೂಮೆಂಟ್ಸ್ ಆಗ್ತಾಯಿದೆ. ಅದು ಮೂಮೆಂಟ್ ಯಾರು ಬೇಕಾದರೂ ಮಾಡ್ಬೋದು. ಇವತ್ತು ಮನೇಲಿರೋ ಆಂಟಿಗಳು ಮಾಡ್ತಾರೆ, ಮಕ್ಕಳುಗಳು ಮಾಡ್ತಾರೆ, ಅಜ್ಜಂದರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ರೀಲ್ಸ್ ಒಂದು ಟ್ರೆಂಡ್ಗಳು ಬಂದಾಗಿಂದ ನಿಮಗೆ ಕಲಿಯೋ ಇದಿಲ್ಲ,
ಸಿಕ್ಬಿಡತ್ತೆ ಟಕ್ಕತ್ತ 1 ಮಿನಿಟ್ ಎಷ್ಟೊತ್ತು, ಒಂದು ಯಾವುದೋ 8 ಕೌಂಟ್ಸು 12 ಕೌಂಟ್ಸ್ ಮೂಮೆಂಟ್ ಇರೋ 1 2 3 4 5 6 ಮುಗೀತು, ಅದನ್ನು ರೀಲ್ ಮಾಡ್ತಾರೆ, ವೈರಲ್ ಆಗ್ತಾ ಆಗತ್ತೆ. ಸೊ ವೈರಲ್ ಆಗ್ತಾ 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 ಏನಾಗುತ್ತೆ, ಜನರಿಗೆ ನಾನು ಜಾಸ್ತಿ ಹೊತ್ತು ಮಾಡೋ ಇಂಟ್ರೆಸ್ಟು ಇರೋದಿಲ್ಲ. ಸೊ ಆ ಮೈಂಡ್ಸೆಟ್ ಚೇಂಜ್ ಮಾಡ್ತಾನೆ ಹೋಗುತ್ತೆ ನಿಮಗೆ. ಇವಾಗ ಎಲ್ಲಿ ನೋಡಿದ್ರು ಬರೀ ಡ್ಯಾನ್ಸರ್ಸ್ 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 ಡ್ಯಾನ್ಸರ್ಸ್. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಬರೀ ಡ್ಯಾನ್ಸರ್ಸ್ಗಳೇ ಆಗಿಬಿಟ್ಟಿದ್ದಾರೆ. ಮುಂಚೆ ನೀವು ಸ್ಟಾರ್ಟ್ ಮಾಡೋ ಟೈಮಲ್ಲಿ ಇವಾಗ ಹಾಗೆ ಡ್ಯಾನ್ಸರ್ಸ್ ಆಗ್ತಿದ್ದಾಗೆ ಎಲ್ಲರೂ ಡ್ಯಾನ್ಸರ್ ಅವ್ರ ಪೇರೆಂಟ್ಸ್ಗಳು ಸಮೇತ ಭಾರಿ ಸಪೋರ್ಟ್ ಮಾಡಿ, ವಾ 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 ನನ್ನ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ, ರೀಲ್ ಆಯಿತು, ನನ್ನ ಮಗಂದು ಅಷ್ಟೋಯ್ತು ಇಷ್ಟೋಯ್ತು ಅಂತ ಹೇಳ್ತಾರೆ. ನೀವು ಶುರು ಮಾಡಿದಾಗ ಹೇಗೆ ಇತ್ತಾ ನಿಮಗೆ? ಆ್ಯಕ್ಚುಲಿ ಹೇಳಬೇಕಂತಂದರೆ ನಮಗೆ ಅಷ್ಟು ಸಪೋರ್ಟ್ ಸಿಕ್ಕಿಲ್ಲ. ಸಪೋರ್ಟ್ ಸಿಸ್ಟಮ್ ಭಾಳ ಲ್ಯಾಕಿತ್ತು. ಯಾಕಂತಂದರೆ ಈ ಸಮಾಜದಲ್ಲಿ ಹೆಂಗಿದೆ ಅಂತ ಅಂದರೆ, ಡಾಕ್ಟ್ರು, ಇಂಜಿನಿಯರು, ಯಾವುದಾದ್ರು ಗೌರ್ಮೆಂಟ್ ಆಫೀಸರ್ಸು, ಇಲ್ಲ ಕಾಂಟ್ರಾಕ್ಟರ್ಸು, ಸಿವಿಲ್ ಇಂಜಿನಿಯರ್, ಈ ರೀತಿ ವರ್ಗದಲ್ಲಿ ಇರ್ತಲ್ಲ, ಇಷ್ಟು ಮಾಡಿದರೆ ಮಾತ್ರ ನನ್ನ ಮಗ ಸೆಟ್ಲ್ ಆಗ್ತಾಯಿದೆ ಅಂತ. ಈಗ ಆ ರೀತಿ ಇಲ್ಲ. ಮೊದಲೆಲ್ಲ ಹೇಗಿತ್ತು ಅಂತಂದರೆ, ನೋಡೋ ದೃಷ್ಟಿಕೋನ ಬೇರೆ ಆಯಿತು. ಒಂದು ಮಾತಿದೆ, ದೃಷ್ಟಿಕೋನ ಬದಲಾಯಿಸು, ದೃಷ್ಟಿ ಬದಲಾಯಿತು ಅನ್ನೋದು. ಅಂದರೆ ನೀವು ಡೈಮೆನ್ಷನ್ ಚೇಂಜ್ ಮಾಡಿಲ್ಲ, ಇನ್ನೂ ನಾವೇನಾಗಿದೆ ಒಂದು ಬೌಂಡ್ರಿಯಲ್ಲಿದ್ದೀವಿ ನಾವು. ಸೊ ಯಾವಾಗ ನೀವು ಬ್ರಾಡ್ ಮೈಂಡಾಗಿ ಥಿಂಕ್ ಮಾಡ್ತೀವಿ, ಪ್ರತಿಯೊಂದು ಕಲಿಯಲು ಸ್ಕೋಪ್ ಇದೆ, ಪ್ರತಿಯೊಂದು ವಿದ್ಯೆಯಲ್ಲೂ ನಿಮ್ಗೇನು ಪ್ಯಾಷನ್ ಇದೆ ಅದರಲ್ಲಿ ನೀವು ಕರೆಕ್ಟಾಗಿ ಪ್ರಾಪರ್ ಗೈಡ್ಲೈನ್ಸಲ್ಲಿತ್ತು ಅಂತಂದರೆ ನೀವು ಸಕ್ಸಸ್ ಆಗ್ತೀರಾ. ಇವಾಗ ಏನಾಗಿದೆ ಅಂತಂದರೆ, ನನ್ನ ಮಗ ಡಾಕ್ಟ್ರು ಅದೇ ಪ್ರೊಫೆಷನ್, ಏನು ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಏನೇ ಮಾಡಿದ್ರು 3 ಹೊತ್ತು ಹೊಟ್ಟೆಗೆ ಊಟ, ಬಟ್ಟೆ, ಮನೆ ಆಗತ್ತೆ. ಎಲ್ಲದೂ ಅದಕ್ಕೊಂದು ಸರ್ಟನ್ ಟೈಮ್ ಬರಬೇಕು. ನಮಗೆ ಆ ರೀತಿ ಸಪೋರ್ಟ್ ಸಿಗಲಿಲ್ಲ. ಸೋತಾಗ ತುಂಬ ಅವಮಾನಗಳಾಯಿತು, ಫ್ಯಾಮಿಲಿಯಿಂದ ಆಯಿತು, ಫ್ರೆಂಡ್ಸ್ಗಳಿಂದ ಆಯಿತು. ತುಂಬ ಜನ ಏನಂತಂದರೆ, ಸುಖದಲ್ಲಿದ್ದಾಗ ಎಲ್ಲರ ಜೊತೆಲಿ ಇರ್ತಿದ್ರು, ಕಷ್ಟದಲ್ಲಿದ್ದಾಗ ಯಾವನೂ ಬರಲಿಲ್ಲ. ಕೆಲವೊಂದಿಷ್ಟು ಜನಗಳು ನನ್ನ ಎಲ್ಲ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡು ನಿಂತ್ಕೊಂಡವ್ರು ಇದ್ದಾರೆ. ಸ್ವಂತ ಫ್ಯಾಮಿಲಿ ಅಂದಾಗ ಏನಾಯಿತು, ನಮಗೆ ಅವರಿಗೊಂದು ಭಯ, ಏನೋ ಆಗ್ಬಿಡ್ತಾನೆ. ಬಟ್ ಆದರೆ ಅದು ಹಂಗಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ಲೈಫಲ್ಲಿ ಎಲ್ಲ ಪ್ರತಿಯೊಬ್ಬರಿಗೂ ಬರುತ್ತೆ. ಫಾರ್ ಎಕ್ಸಾಂಪಲ್ ಕೋವಿಡಲ್ಲಿ ಎಂತೆಂಥ ಜನ ಏನೇನೋ ಆಗಿಬಿಟ್ರು, ಇಡೀ ಪ್ರಪಂಚನೇ ಲಾಸಲ್ಲಿ ಮುಳುಗಿತ್ತು. ಹಾಗೆ ಒಂದೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ. ಸಪೋರ್ಟ್ ಸಿಸ್ಟಮ್ ಹೇಗಿರಬೇಕು ಅಂತಂದರೆ, ಏನೇ ಆಗಲಿ ನಾವಿದ್ದೀನಿ, ನಿಂತ್ಕೋ, ಮುನ್ನುಗ್ಗು ಅನ್ನೋ ರೀತಿ ಇದ್ದಾಗ ಯಾವುದೇ ಟ್ಯಾಲೆಂಟ್ ಇದ್ರೂ ಮುಂದೆ ಬರುತ್ತೆ. ಸೊ ಟ್ಯಾಲೆಂಟ್ನ ಸಪ್ರೆಸ್ ಮಾಡಬೇಡಿ, ಯಾರೋ ಒಂದು ಕಂಪ್ಯಾರಿಸನ್ ಮಾಡಬೇಡಿ. ಇಂಜಿನಿಯರ್ ಆಗ್ತಾರೆ, ಅವ್ರ ಹಣೆ ಬರ, ಡಾಕ್ಟರ್ಸ್. ಆದರೆ ಡಾನ್ಸರ್ಸು, ನನಗೊಂದು ಪ್ರೌಡ್ ಇದೆ, ಐ ಹ್ಯಾವ್ ಟ್ರೈನ್ಡ್ ಎನ್ ನಂಬರ್ ಆಫ್ ಇಂಜಿನಿಯರ್ಸ್. ಎಷ್ಟೋ ಕಾರ್ಪೊರೇಟ್ ಕಂಪ್ನಿಗಳ ಇಂಜಿನಿಯರ್ಸ್ಗಳು, CEOಗಳು, CFOಗಳನ್ನ ನಾನು ಟ್ರೈನ್ ಮಾಡಿದ್ದೀನಿ, ಸೈಂಟಿಸ್ಟ್ಗಳನ್ನ ಟ್ರೈನ್ ಮಾಡಿದ್ದೀನಿ, ಡಾಕ್ಟರ್ಸ್ಗಳನ್ನ ಟ್ರೈನ್ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ನಂಬರ್ ಐ ಹ್ಯಾವ್ ಟ್ರೈನ್ ಡಾಕ್ಟರ್ಸ್, IAS ಆಫೀಸರ್ಸ್ಗಳು, ಪೊಲೀಸ್ ಆಫೀಸರ್ಸ್ಗಳು, ಎನ್ ನಂಬರ್ ಆಫ್. ಐ ಥಿಂಕ್ ಯು ಆಲ್ಸೋ ನೋ ದ್ಯಾಟ್. ಸೊ ಐ ಫೀಲ್ ಮೈ ಜಾಬ್ ಈಸ್ ನೋಬೆಲ್ ಜಾಬ್. ಸೊ ಪೇರೆಂಟ್ಸಿಗೆ ನಾನು ಹೇಳೋದಿಷ್ಟೇ, ಮಕ್ಕಳಿಗೆ ಯಾವ ಕಲಿಯಲ್ಲಿ ಆಸಕ್ತಿ ಇರುತ್ತೆ ಇವಾಗಲಿಂದನೇ ಸಪೋರ್ಟ್ ಮಾಡಿ. ನಾಳೆ ದಿನ ಯಾರೋ ಬೆಳೀತಾರೆ. ಏನಾಗುತ್ತೆ, ನಾವು ಟಿವಿಯಲ್ಲಿ ನೋಡ್ತೀವಿ, ಅವನ ಥರ ಆಗಬೇಕಾಗಿತ್ತು ಅಂತೀವಿ, ಇವನ ಥರ ಆಗಬೇಕಾಗಿತ್ತು. ನಿಮ್ಮ ಮಗನಲ್ಲೂ ಟ್ಯಾಲೆಂಟ್ ಇದೆ, ಅದನ್ನು ಪೋಷಣೆ ಮಾಡಿ ಬೆಳೆಸಿ. ಏನೋ ಬೆಳೀತಾ ಇದ್ದಾನೆ, ಅವನ್ನ ಇದು ಮಾಡಿ. ಬಿದ್ದಾಗ ನೋಡೋಕ್ಕೆ ಬಂದಿದ್ದೆ, ಸೋತಾಗ ನೋಡೋಕ್ಕೆ ಬಂದಿದ್ದೆ, ಗೆದ್ದಾಗ ಆಡೋಕ್ಕೆ ಬಂದಿದ್ರೆ ಅದು ವರ್ಕ್ ಆಗಲ್ಲ. ನನಗೆ ನೀವು ಹೇಳಿದ್ದಕ್ಕೆ ಒಂದು ಇದು ಲೈನ್ ನೆನಪಾಗ್ತದೆ. ಇವಾಗ ಮಕ್ಕಳು, ಒಂದು ಮಗು ಮನೇಲಿ ಹಿಂಗೆ ಮಗು ತೊಟ್ಲಲ್ಲಿ ಮಲ್ಕೊಂಡು ಹಿಂಗೆ ಕೈ ಆಡಿಸ್ತಾ ಇದ್ರೆ, ನನ್ನ ಮಗು ಡ್ಯಾನ್ಸ್ ಮಾಡ್ತಿದ್ರೆ ನೋಡ್ರು ಅಂತ ಹೇಳ್ತಾರೆ. ಅದೇ ಮಗು ದೊಡ್ಡಕ್ಕಾಗಿ ನಾನು ಡ್ಯಾನ್ಸರ್ ಆಗ್ತೀನಿ, ಡ್ಯಾನ್ಸ್ ಮಾಡ್ತೀನಿ ಅಂತ ಅಂದರೆ ಮಾಡೋಕ್ಕೆ ಕೆಲಸ ಇಲ್ವಾ ಮನೇಲಿ ಕೂರು ಅಂತ. ಇದೇ ತಾನೇ ಆಗಿರೋದು ಇವಾಗ ಪರಿಸ್ಥಿತಿ. 100% ಹಂಗೆ ಆಗಿದೆ. ಏನಾಗ್ತಾ ಇದೆ ಇವಾಗ, ಆ ಟ್ರೆಂಡ್ ಚೇಂಜ್ ಆಗಿದೆ. ಇವಾಗ ಲಾಟ್ ಆಫ್ ಆಪರ್ಚುನಿಟೀಸ್ ಆಗುತ್ತೆ. ಕಾರ್ಪೊರೇಟ್ ಕಂಪ್ನಿಗಳಲ್ಲಿದೆ, ಶೋ ಮಾಡ್ಬೋದು, ರಿಯಾಲಿಟಿ ಶೋಗಳಿದೆ, ನೀವೇ ಓಪನ್ ಮಾಡ್ಬೋದು, ಮಕ್ಕಳಿಗೆ ಟ್ರೈನ್ ಮಾಡ್ಬೋದು. ಆಮೇಲೆ DMIT ಡ್ಯಾನ್ಸ್ ಮೂವ್ಮೆಂಟ್ ಥೆರಪಿ ಇದೆ, ರಿಕ್ರಿಯೇಷನ್ ಆ್ಯಕ್ಟಿವಿಟಿ ಮಾಡ್ಬೋದು, ರಿಹ್ಯಾಬಿಟೇಷನ್ ಮಾಡ್ಬೋದು. ನೀವು ಡ್ಯಾನ್ಸ್ನ ಬರೀ ಎಂಜಾಯ್ಮೆಂಟು ಇಲ್ಲ ಯಾವುದೋ ಒಂದು ಶೋಗೆ ಕಲ್ಚರಲ್ ಎಂಟರ್ಟೈನ್ಮೆಂಟ್ ಅಂತ ನೋಡಬೇಡಿ. ಡ್ಯಾನ್ಸ್ ಇಸ್ ಎ ಹೆಲ್ತ್, ಡ್ಯಾನ್ಸ್ ಇಸ್ ಅ ಮೆಡಿಸಿನ್, ಡ್ಯಾನ್ಸ್ ಇಸ್ ಅ ಮ್ಯಾಥಮೆಟಿಕ್ಸ್, ಡ್ಯಾನ್ಸ್ ಇಸ್ ಅ ಸೋಷಿಯಲ್. ನೀವು ಕಾನ್ಸೆಪ್ಟ್ನ ಕ್ರಿಯೇಟ್ ಮಾಡ್ಕೊಂಡು ನೀವು ಪ್ರೆಸೆಂಟ್ ಮಾಡ್ಬೋದು. ಡ್ಯಾನ್ಸ್ ಬಯಾಲಜಿಕಲ್ ಫ್ಯಾಕ್ಟರ್ಸ್ ಇದೆ. ನೀವು ಯಾಕಂತಂದ್ರೆ ಇಡೀ ಬಾಡಿನ ಇನ್ವಾಲ್ವ್ ಮಾಡ್ತೀರಾ. ಟೋಟಲಿ ಯು ಆರ್ ಇನ್ವಾಲ್ವಿಂಗ್ ಯುವರ್ ಬಾಡಿ. ನಿಮ್ಮ ಮೈಂಡ್ನ ರಿಕ್ರಿಯೇಟ್ ಮಾಡುತ್ತೆ. ಅಡ್ರಿನಲ್ ರಶ್ ಅಂತ ಹೇಳ್ತೀವಿ ನಾವು. ಟು ಹೆಡ್ವರೆಗೂ ವರ್ಕ್ ಆಗುತ್ತೆ. ಎವ್ರಿ ಕಣ ನರ್ವ್ಸ್ ಸಿಸ್ಟಮ್ ವರ್ಕ್ ಆಗುತ್ತೆ. ಸೊ ಇಟ್ಸ್ ಲೈಕ್ ಬೇಸಿಕಲಿ ನಿಮ್ಮ ನರ್ವ್ ಸಿಸ್ಟಮ್ಮು, ಮಸಲ್ ಸಿಸ್ಟಮ್ಮು, ಟೆಂಡನ್, ಲಿಗಾಮೆಂಟ್ ಪ್ರತಿಯೊಂದು
ಬಾಡಿಯಲ್ಲಿರೋ ಪ್ರತಿಯೊಂದು ಅಂಗಾಂಗಗಳಿಗೂ ವರ್ಕೌಟ್ ಆಗುತ್ತೆ. ಸೊ ಡ್ಯಾನ್ಸು ನೀವು ಪ್ರೊಫೆಷನಲಾಗಿ ತಗೋತೀರಾ, ಯಾವ ರೀತಿ ಒಳ್ಳೆ ಗುರುಗಳು ಸಿಗ್ತಾರೆ, ನೀವು ಏನು ಕಲಿತೀರಾ, ಅದರಲ್ಲಿ ನೀವು ನಿಮ್ಮ ಲೈಫ್ ಮಾಡ್ಕೋಬೋದು. ಹಾಳಾಗೋಕ್ಕೂ ವೇ ಇದೆ, ಉದ್ಧಾರ ಆಗಲಿಕ್ಕೂ ವೇ ಇದೆ. ಸೊ ಬಟ್ ನೀವೇನಂತ ನಿಮ್ಮ ಶ್ರಮ ಬಿಡಬಾರ್ದು. ಫಸ್ಟು ನಿಮ್ಮನ್ನು ಅನುಮಾನ ಮಾಡ್ತಾರೆ, ನೀನು ಇವನು ಏನು ಮಾಡ್ತಾನೋ ಅಂತ ಡೌಟ್ಫುಲ್ಲಲ್ಲಿ ನೋಡ್ತಾರೆ. ನೆಕ್ಸ್ಟ್ ನಿಮ್ಗೆ ಅವಮಾನ ಆಗುತ್ತೆ. ಇವೆರಡು ನೀವು ಸಹಿಸ್ಕೊಂಡ್ರೆ ಮೂರನೇದೇ ನಿಮ್ಗೆ ಸನ್ಮಾನ. ಸೊ ಎರಡೂ ಸಹಿಸ್ಕೊಳೋ ಕೆಪಾಸಿಟಿ ಇದ್ದರೆ ಮಾತ್ರ ಇಳಿಬೇಕು. ಇಲ್ಲ ಅಯ್ಯೋ ನಂಗೆ ಆಗ್ತಾಯಿಲ್ಲ, ಗಿವ್ ಅಪ್ ಮಾಡ್ತೀನಿ ಅಂದರೆ ಅಲ್ಲೇ ಬರ್ತದೆ, ಸೋಲು ಬಿದ್ದೇ ಬಿಡುತ್ತೆ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಎಲ್ಲ ಕಾಲದಲ್ಲೂ ಒಂದೊಂದು ರೀತಿ ಸೀಸನಲ್ಸ್. ಓಕೆ, ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ ಅಂತ ಅಂದರೆ ನಿಮಗೆ ಲೈಫಲ್ಲಿ ಒಳ್ಳೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನಾನು ಭಾಳವರು ಅಪ್ಸ್ ಆ್ಯಂಡ್ ಡೌನ್ಸ್ಗಳು ನೋಡಿದ್ದೀನಿ, ಸಕ್ಸಸ್ ಪೀಕ್ ಲೆವೆಲ್ ನೋಡಿದ್ದೀನಿ, ಡೌನ್ಫಾಲ್ ಏಕ್ದಮ್ ಕೆಳಗಡೆ ಬಿದ್ದಿದ್ದೀನಿ. ಸೊ ಇವೆಲ್ಲ ಹೇಗೆ ಕಲಿಸ್ತಾ ಇದೆ ಅಂತಂದರೆ, ಮನುಷ್ಯ ನೀನು ಗೆದ್ದಾಗ ಹಿಗ್ಗಬೇಡ, ಸೋತಾಗ ಕುಗ್ಗಬೇಡ, ನ್ಯೂಟ್ರಲಲ್ಲಿರು, ಸಮಾನವಾಗಿ ನೀನು ಹೋಗ್ತೀಯ. ಇಲ್ಲಾಂದ್ರೆ ಏನಾಗುತ್ತೆ, ನೀನು ಗೆದ್ದಾಗ ಅಹಂಕಾರಗಳು ಇದಾವೆ. ಈಗ ಇತ್ತೀಚೆಗೆ ಬಂದಿರೋ ಒಂದಿಷ್ಟು ಡಾನ್ಸರ್ಸ್ಗಳು ರಿಯಾಲಿಟಿ ಶೋ ಅಲ್ಲಿ ವಿನ್ ಆಗಿರೋರು, ಒಂದು ಎಪಿಸೋಡ್ ಮಾಡಿದವ್ರಿಗೆ ಕೋಡಕ್ಕೆ ಬಂದವರು, ನಾನು ಹಂಗೆ ಒಂದು ಎಪಿಸೋಡಲ್ಲಿ ಇವತ್ತು ಸೋತವನು ಎಷ್ಟು ಮೂಲೆಯಲ್ಲಿದ್ದಾನೆ, ಏನೂ ಇಲ್ದವನು ಇವತ್ತೇನೋ ಮಾಡ್ತಾ ಇದ್ದಾನೆ. ಸೊ ಕಂಪ್ಯಾರಿಸನ್ ಬೇಡವಾ, ನಿಮ್ಮ ಟ್ಯಾಲೆಂಟ್ಗಳು ಇದ್ದೇ ಇರುತ್ತೆ, ಅದನ್ನು ಒಳ್ಳೆ ರೀತಿಲಿ ತಗೊಂಡೋಗಿ. ಇದಕ್ಕೆ ನೀವು ಹೇಳಿದ್ದಕ್ಕೆ ಗೆದ್ದಾಗ ಇದು ಒಂದೊಂದು ಮಾಡಿದ್ದು ಕೋಡ್ ಬಂದಿರುತ್ತೆ. ನೀವು ಹೇಳಿದ್ರಲ್ಲ ಈ ಮಾತಿಗೆ ನಂದು ನಿಮ್ಮದೇ ಒಂದು ಎಕ್ಸ್ಪೀರಿಯನ್ಸು ಇದೆ. ಯಾವ್ದು ಹೇಳಿ, ಏನು ಬರ್ತಾ ಇದೆಯಾ? ಡ್ಯಾನ್ಸಿಂಗ್ ಸ್ಟಾರ್. ಹಾಂ, ಡ್ಯಾನ್ಸಿಂಗ್ ಸ್ಟಾರ್. ನಾನು ಕೊಟ್ವಿ ಆಡಿಷನ್ನು, ನೀವು ಸಮೇತ ಇಬ್ಬರು ಒಟ್ಟಿಗೆ ಹೋಗಿದ್ದು ಆಡಿಷನ್ ಕೊಟ್ವಿ. ಅದರಲ್ಲಿ ಅದೇ ಸೀಸನಲ್ಲಿ ನೀವು ಕೂಡ ಸೆಲೆಕ್ಟ್ ಆಗಿಲ್ಲ, ನಾನು ಕೂಡ ಸೆಲೆಕ್ಟ್ ಆಗಿಲ್ಲ. ಮುಂದಿನ ನೀವೇ ಹೇಳ್ಬಿಡಿ. ಇದ್ರಲ್ಲಿ ಸೆಲೆಕ್ಟ್ ಆಗಲಿಲ್ಲ, ಬಟ್ ಫಾರ್ಚುನೇಟ್ ಆಗಿ ನಾನು ಅದಕ್ಕೆ ಕೋರಿಯೋಗ್ರಾಫರ್ ಆಗಿ ಅಚಾನಕ್ ಫೈನಲ್ಸಿಗೆ ಇವತ್ತು ಪ್ರಖ್ಯಾತ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್. ಅನ್ಫಾರ್ಚುನೇಟಾಗಿ ಗೊತ್ತಿಲ್ಲ. ಅಚಾನಕ್ ಒಂದು ಕಾಲ್ ಬರುತ್ತೆ, ಕೊರಿಯೋಗ್ರಾಫರ್ ಪವನ್ ಕಾಲ್ ಮಾಡ್ತಾರೆ, ಒಬ್ಬರು ಫೇಮಸ್ ಸೆಲೆಬ್ರಿಟಿ ಇದ್ದಾರೆ, ಅವರಿಗೆ ನೀನು ಮಾಡಬೇಕು, ಅವರು ತುಂಬ ಲೋ ಡೌನಲ್ಲಿದ್ದಾರೆ, ಅದನ್ನ ಹೆಂಗಾದರೂ ಮಾಡಿಬಿಟ್ಟು ನಾವು ಸಕ್ಸಸ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಫಸ್ಟು ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2ಗೆ ಹೋಗ್ತೀವಿ. ಹೋದಾಗ ನಮಗೆ ಮಾಸ್ಟರ್ ಆನಂದ್ ಅವರು ಸಿಗ್ತಾರೆ. ಅವರಿಗೆ ಕಲರಿ ಸೀಕ್ವೆನ್ಸ್ ಕೊರಿಯೋಗ್ರಾಫ್ ಮಾಡ್ತೀವಿ. ಅವತ್ತು ಒಂದು ಅದ್ಭುತ ಕ್ರಿಯೇಟ್ ಆಗುತ್ತೆ, ಏನೋ ಒಂದು ಚೇಂಜಸ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಸೀಸನ್ ಬರುತ್ತೆ, ಫೈನಲ್ವರೆಗೂ ಬರ್ತಾರೆ. ಫೈನಲಲ್ಲಿ ನೀನೂ ಬರ್ತೀಯ, ನಾನು ಕೊರಿಯೋಗ್ರಾಫ್ ಮಾಡ್ತಾ ಇರ್ತೀನಿ ಸೀಕ್ವೆನ್ಸ್ಗಳು. ಆಮೇಲೆ ಅದ್ರ ನಡುವೆ ಒಂದು ಮಧ್ಯದಲ್ಲಿ ಬುದ್ಧ ಮತ್ತು ಅಂಗುಲಿಮಾಲ ಅಂತ ಒಂದು ಸೀಕ್ವೆನ್ಸ್ ಮಾಡ್ತೀವಿ ಸೆಮಿಫೈನಲಲ್ಲಿ. ಐ ಥಿಂಕ್ ಸೆಮಿಫೈನಲ್. ಅದು ಅವತ್ತಿನ ದಿನಕ್ಕೆ 30 ಔಟ್ ಆಫ್ 30 ನಾವು ಟಾಪಲ್ಲಿ ಬರ್ತೀವಿ. ಅದು ಹೇಗಿತ್ತು ಅಂದರೆ ನನಗೆ ನೆನಪಿದೆ ಇನ್ನು, ಯಾಕೆ ಬರ್ತಾ ಇದ್ದೆ ನಿಮ್ಮ ಜೊತೆ ಅಸಿಸ್ಟೆಂಟ್ ಆಗಿ ಅವಾಗ. ಅದೇ ಸ್ಟಾರ್ಟಿಂಗು 999 ಈ ಕಲರಿ ಸೀಕ್ವೆನ್ಸಿಗೆ 999 ಇದು ಅಂಗುಲಿಮಾಲ ಮತ್ತು ಅದು ಕಾಂಟ್ಯಾಕ್ಟ್ ಇಂಪ್ರೂವೈಸೇಷನ್. ಹಾಗೆ ಮಾಡೋಣ ಅಂತೇಳಿ ನನಗೆ ಅವತ್ತು ಕೂಡ ಪವನ್ ಅವ್ರು ಕೂಡ ಮಾತಾಡ್ತಿದ್ದಾಗ ನಾನು ಅದನ್ನೇ ಕೇಳಿಸ್ಕೊಂತಿದ್ದೆ. ಅವರು ಹೇಳಿದ್ದು ಒಂದೇ ಮಾತಾವತ್ತು, ಅವರು ಹೇಳ್ತಿದ್ದು ನೀವು ಹೇಳ್ತಿದ್ದು ಒಂದೇ. ಈ ಕೊರಿಯೋಗ್ರಫಿ ಹಿಟ್ಟಾದರೆ ಫುಲ್ ಹಿಟ್ಟು, ಅರ್ಥ ಆಗಿಲ್ಲ ಅಂತ ಅಂದರೆ ಫುಲ್ ಫ್ಲಾಪ್. ಎರಡೇ ಇದ್ದಿದ್ದು ಆಪ್ಷನ್, ಮತ್ತು ಮೂರನೇ ಆಪ್ಷನ್ ಇಲ್ಲ ಅಲ್ಲಿ. ಬಟ್ ಅವತ್ತಿನ ದಿನ ಕೊರಿಯೋಗ್ರಫಿಯಲ್ಲೂ 10-10-10-10 ಬಂದೋಯ್ತು ಬುದ್ಧ ಮತ್ತು ಅಂಗುಲಿಮಾಲ. ಈ ಕಾಂಟ್ಯಾಕ್ಟ್ ಇಂಪ್ರೂವೈಸೇಷನ್ ಅಂತಿದ್ದಂಗೆ ನೀವು ನಮ್ಮ ಆಡಿಯನ್ಸಿಗೆ ಒಂದ್ಸತಿ ಹೇಳ್ಬೋದಾ ವಾಟ್ ಇಟ್ ಈಸ್ ಅಂತ ಹೇಳಿ? ಅವತ್ತಿನ ದಿನಕ್ಕೆ ಕಾಂಟ್ಯಾಕ್ಟ್ ಇಂಪ್ರೂವೈಸೇಷನ್ ಇದು ಭಾಳ ಹಳೇ ಟೆಕ್ನಿಕ್. ಇದು ತುಂಬ ಇದಕ್ಕೆ ಸೆಂಚುರಿಯಿಂದನೂ ಇದೆ ಈ ಟೆಕ್ನಿಕ್. ಕಾಂಟೆಂಪ್ರರಿಯಲ್ಲಿ ಭಾಳ ಯೂಸ್ ಮಾಡ್ತೀವಿ. ಕನೆಕ್ಷನ್ ಥ್ರೂ ದ ಮೂಮೆಂಟ್ಸ್. ನಿಮ್ಮ ಮೂಮೆಂಟ್ಸ್ಗಳನ್ನ ನೀವೇ ಕ್ರಿಯೇಟ್ ಮಾಡ್ಕೊಳೋಂಥ ಮೂಮೆಂಟ್. ಸೊ ಇದನ್ನು ನಾವು ಏನು ಮಾಡಿದ್ವಿ, ಒಂದು ಥೀಮ್ ಇಟ್ಕೊಂಡು ನಾವು ಅದನ್ನು ಬೆಳೆಸ್ಬಿಟ್ಟು ಆರ್ಟಿಸ್ಟ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವರಿಂದನೇ ಕ್ರಿಯೇಟ್ ಮಾಡಿಬಿಟ್ಟು ಮೂಮೆಂಟ್ನ ಕ್ರಿಯೇಟ್ ಮಾಡಿ ಕಂಪೋಸಿಷನ್ ಮಾಡಿದ್ವಿ. ಕಾಂಟ್ಯಾಕ್ಟ್ ಇಂಪ್ರೂವೈಸೇಷನ್ ಬೇಸಿಕ್ ಕಾಂಟ್ಯಾಕ್ಟ್ ಇಂಪ್ರೂವೈಸೇಷನ್ ಮೀನ್ಸ್ ಕನೆಕ್ಟಿವಿಟಿ. ಓಕೆ, ಫಾರ್ ಎಕ್ಸಾಂಪಲ್ ಸನಿ, ದಿಸ್ ಈಸ್ ಅ ಕನೆಕ್ಟಿವಿಟಿ. ಐ ಕ್ಯಾನ್ ಕ್ರಿಯೇಟ್ ದ ಮೂಮೆಂಟ್. ಓಕೆ, ಸೊ ಏನು ಬೇಕಾದ್ರೂ ಮಾಡ್ಬೋದು, ಮೂಮೆಂಟ್ ಹೀಗೆ ಮಾಡ್ಬೋದು. ಬಟ್ ಇದನ್ನ ಏನು ಮಾಡಿದ್ವಿ ನಾವು ರಿದಮಿಕ್ ಆಗಿ ಥೀಮ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ವಿ. ಇದಕ್ಕೆ ಅಷ್ಟೇ ಚಂದವಾಗಿ ಮಾಸ್ಟರ್ ಆನಂದ್ ಮತ್ತು ಸುಷ್ಮಿತಾ ಕೂಡ ತುಂಬ ಕೋಆಪ್ರೇಟ್ ಮಾಡಿದರು.
ಫಾರ್ಚುನೇಟಾಗಿ ಅವತ್ತು ಕಾಂಟ್ಯಾಕ್ಟ್ ಇಂಪ್ರೂವೈಸೇಷನ್ ಅರ್ಥ ಮಾಡ್ಕೊಂಡಿದ್ದು ಕೊರಿಯೋಗ್ರಫರು ಜಡ್ಜಸ್ಸು ಮಯೂರಿ ಉಪಾಧ್ಯಾಯ ಅವರು, ಬಿಕಾಸ್ ಅವ್ರದ್ದು ಒನ್ ಆಫ್ ದ ಫೇವ್ರೆಟ್ ಸಬ್ಜೆಕ್ಟ್ ಆಗಿತ್ತು. ಸೊ ದಟ್ ಆ ಅರ್ಥ ಮಾಡ್ಕೊಳ್ಳೋ ಸಬ್ಜೆಕ್ಟ್ ಇದ್ದಿದ್ದರಿಂದ ನಾವು ಅವತ್ತು ಸಕ್ಸಸ್ ಆದ್ವಿ. ಆ್ಯಂಡ್ ವಿ ಗಾಟ್ ಅ 10 out of 10 ಕಂಟಿನ್ಯೂ. ಸ್ಪೆಷಲಿ ಅವತ್ತು ಹೇಳಬೇಕು ಅಂದ್ರೆ ರವಿಚಂದ್ರನ್ ಸರ್ ಅವತ್ತು 10 ಕೊಟ್ಟಿದ್ದೆ ದೊಡ್ಡ ಮಾತು. ದಟ್ಸ್ ಅ ಹಿಸ್ಟ್ರಿ. ಅದು ಹಿಸ್ಟ್ರಿ ಆಯಿತು, ಹೋಯ್ತು, ಮುಗೀತು. ಬಟ್ ಅಲ್ಲಿಂದ ನಮ್ಮ ಲೈಫ್ ಸ್ವಲ್ಪ 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 ಒಂಚೂರು ಬದಲಾವಣೆಗಳು ಕಾಣ್ತು. ತುಂಬ ಅಲ್ಲಿಂದ ಬೇರೆ ಬೇರೆ ಕೆಲಸಗಳು ಒಂದು ತಪ್ಪಿ ಏನೇನೋ ಆಯಿತು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಸನ್ನಿ. ಆ ದಿನದಲ್ಲಿ ಜೊತೇಲಿ ಇದ್ದೆ, ಫೈನಲಿಗೂ ಇದ್ದೆ. ಆ್ಯಂಡ್ ಆ ಫೈನಲಿ ಯು ಪ್ಲೇಡ್ ಮೇಜರ್ ರೋಲ್ ಫೈನಲಿಯಲ್ಲಿ. ಅದೆಲ್ಲ ನೆನಪಿದೆ. ಅವೆಲ್ಲ ಮೆಲುಕು ಹಾಕ್ಬೇಕಂದ್ರೆ ಭಾಳ ಖುಷಿ ಆಗುತ್ತೆ. ಚೆನ್ನಾಗಿತ್ತು ಆ ಲೈಫ್ ಒಂಥರ. ಮತ್ತು ನೀವು ಈ ರಿಯಾಲಿಟಿ ಶೋ ಅಂತ ಬಂದಿದ್ದಕ್ಕೆ ರಿಯಾಲಿಟಿ ಶೋ ಬಗ್ಗೆ ಮಾತಾಡೋಣ ನಾವು. ಈ ರಿಯಾಲಿಟಿ ಶೋಸ್ಗಳು ಇವಾಗ ಹೇಗೆ ವರ್ಕ್ ಆಗ್ತಾ ಇದೆ ಅಂದರೆ, ನಾನು ಕೇಳಿರೋ ಪ್ರಕಾರ ಆಡಿಷನ್ನ ಸುಮ್ಮನೆ ಮಾಡ್ತಾರೆ. ಇಲ್ಲಿ ಆಲ್ರೆಡಿ ಅವ್ರದ್ದು ಯಾರ್ಯಾರಿಗೆ ಬೇಕೋ ಅವ್ರವ್ರಿಗೆ ಸೆಲೆಕ್ಷನ್ ಆಗಿರುತ್ತೆ, ಆಡಿಷನ್ನ ಸುಮ್ಮನೆ ಮಾಡ್ತಾರೆ ಅಂತ. ಇದು ಸತ್ಯನಾ ಸುಳ್ಳ? ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಹೇಗೆ ಅಂತಂದ್ರೆ, ನನ್ನ ಅನುಭವ ಪ್ರಕಾರ ನೋಡಿ, ಒಬ್ಬ ಪ್ರೊಡ್ಯೂಸರು, ಈಗ ನಾನು ದುಡ್ಡು ಹಾಕ್ತಾ ಇದ್ದೀನಿ, ನನಗೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳೋ ರೈಟ್ಸ್ ನನಗಿರುತ್ತೆ. ಯಾಕೆಂದರೆ ನಾನು ದುಡ್ಡು ಹಾಕಿರೋದು ಬಿಸ್ನೆಸ್ ಮಾಡ್ಬೇಕು ನಾನು. ಓಕೆ, ಈಗ ಆಡಿಯನ್ಸ್ ಏನಾಗಿರ್ತಾರೆ, ಆಡಿಯನ್ಸ್ಗಳು ಹೊರಗಡೆ ಕೂತಿರ್ತಾರೆ, ಒಳಗಡೆ ಏನಾಗಿರುತ್ತೆ ಅಂತ ಗೊತ್ತಾಗಲ್ಲ. ಸಕ್ಸಸ್ ಆಗಬೇಕು. 50-50 ಇರಬಹುದು, ಇರದೇನೂ ಇರ್ಬೋದು, ನಂಗೆ ಗೊತ್ತಿಲ್ಲ. ಮೇಜರ್ ಏನಂತಂದ್ರೆ ಒಂದಿಷ್ಟು ಟ್ಯಾಲೆಂಟ್ಸ್ಗಳು ಇರುತ್ತೆ, ನೋಟಿಫೈಡ್ ಟ್ಯಾಲೆಂಟ್ಸ್ಗಳು ಇರುತ್ತೆ. ಆಡಿಷನ್ಸಿಂದ 75% ತೊಗೊಂಡ್ರೆ ಇನ್ನು ಗೊತ್ತಿರೋ ಟ್ಯಾಲೆಂಟ್ಸ್ಗಳು ಅವರು ನೋಡಿರ್ತಾರೆ. ರೆಫರೆನ್ಸಲ್ಲೂ ಸೆಲೆಕ್ಷನ್ ಆಗುತ್ತೆ. ಫೇವರಿಸಮ್ ಅಂತಂದರೆ ಏನು? ಫೇವರಿಸಮ್ ಅಂತಂದರೆ ನಿಮ್ಗೆ ಏನೂ ಬರದೆ ಸ್ಟೇಜ್ ಮೇಲೆ ಬಂದರೆ ಅದು ಫೇವರಿಸಮ್ ನಡೆಯಲ್ಲ. ಆಮೇಲೆ ಏನಾಗುತ್ತೆ, ಟ್ಯಾಲೆಂಟೆಡ್ಡು ಗೊತ್ತಿರೋ ಟ್ಯಾಲೆಂಟ್ನ ಫೇವರಿಸಮ್ ಮಾಡ್ತಾರೆ ಬಿಟ್ರೆ, ಅದು ಏನು ಅವರಿಗೆ ಟ್ಯಾಲೆಂಟ್ ಇತ್ತು ಅಂದರೆ ಮಾತ್ರ ಸ್ಟೇಜ್ ಮೇಲೆ ಬರ್ತಾರೆ. ಇವಾಗ ನಾನೊಬ್ಬ ಪ್ರೊಡ್ಯೂಸರ್, ನಾನೊಬ್ಬ ಡೈರೆಕ್ಟರು, ನಾನೊಬ್ಬ ಏನೋ ಟೆಕ್ನಿಕಲ್ ಟೀಮಲ್ಲಿ ಇರ್ತೀನಿ, ನನಗೆ ನೀವು ಗೊತ್ತಿರುತ್ತೆ, ನಿಮ್ಗೆ ಒಳ್ಳೆ ಟ್ಯಾಲೆಂಟ್ ಇದೆ, 100 ಜನದಲ್ಲಿ ಇಲ್ಲದೆ ಇರೋ ಟ್ಯಾಲೆಂಟ್ ನಿಮ್ಮ ಹತ್ರ ಇರುತ್ತೆ ಅಂತ ನಾನು ಡೈರೆಕ್ಟ್ ನಿಮಗೆ ಆಡಿಷನ್ಸ್ ಕೊಡ್ತೀನಿ. ಓಕೆ, ಪೊಟೆನ್ಷಿಯಲ್ ಇದೆ, ಇವ್ನು ಮಾಡಲಿ ಅಂತ ರೆಫರೆನ್ಸ್ ಕೊಡ್ತೀನಿ. ಆ ರೆಫರೆನ್ಸ್ ವರ್ಕ್ ಆಗುತ್ತೆ ಬಿಟ್ರೆ ಏನು ಮಾಡಿದವನಿಗೆ ತಂದು ಹಾಕಲ್ಲ ಯಾರು. ಹಾಗೆ. ಮತ್ತು ಇವಾಗಿನ ಡ್ಯಾನ್ಸ್ಗಳನ್ನ ನೀವು ನೋಡಿದರೆ, ಡ್ಯಾನ್ಸ್ ಕಮ್ಮಿ, ಈ ಫ್ಲಿಪ್ಸು, ಅಕ್ರೋಬ್ಯಾಟ್ಸು, ಜಿಮ್ನಾಸ್ಟಿಕ್, ಅದನ್ನು ನಾವು ಮುಂಚೆ ಸರ್ಕಸಲ್ಲಿ ನೋಡ್ತಾ ಇದ್ವಿ. ಇದು ಇವಾಗ ಡ್ಯಾನ್ಸಲ್ಲೂ ಶುರು ಆಗೋಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಈ ಆಕ್ರೋಬ್ಯಾಟಿಕ್ಸ್ ಆಗಿರ್ಬೋದು, ಫ್ಲಿಪ್ಸ್, ವಾಟ್ ಎವರ್ ಯು ಕಾಲ್, ಜಿಮ್ನಾಸ್ಟಿಕ್ಸ್, ಇದು ಊಟಕ್ಕೆ ಉಪ್ಪಿನಕಾಯಿ ಥರ ಅಪಿಯರೆನ್ಸಿಗೂ ಇಲ್ಲ ಒಂದು ವಾವ್ ಫ್ಯಾಕ್ಟ್ರಿಗೆ ಕ್ರಿಯೇಟ್ ಆಗ್ತಾಯಿತ್ತು. ಇವಾಗ ಕಾಂಪಿಟೇಷನ್ಸ್ಗಳಾಗಿರ್ಬೋದು, ಅರ್ಥ ಇಲ್ದಿರೋ ಮೂಮೆಂಟ್ಸ್ಗಳು, ಅರ್ಥ ಇಲ್ದಿರೋ ಫ್ಲಿಪ್ಸ್ಗಳು, ನಿಮಗೆ ಲಾಜಿಕ್ಕೇ ಇರೋದಿಲ್ಲ. ಈಗ ಯಾವುದೋ ಒಂದು ಕಾಂಪಿಟೇಷನಲ್ಲಿ ಒಂದು ತಾಯಿ ಬಗ್ಗೆ ನೀವು ಪ್ರೆಸೆಂಟ್ ಮಾಡ್ತಾ ಇರ್ತೀರ, ತಾಯಿ ದುಃಖದಲ್ಲಿ ಇರೋದಕ್ಕೆ ನೀವು ತಾಯಿ ಮುಂದೆ ಪಲ್ಟಿ ಹೊಡೆದು ಎಕ್ಸ್ಪ್ರೆಸ್ ಮಾಡ್ತೀರಾ. ಏನಂತಂದರೆ, ನಾನು ಪಲ್ಟಿ ಹೊಡೆದ್ಬಿಟ್ರೆ ಜಡ್ಜಸ್ ಇಂಪ್ರೆಸ್ ಆಗಿಬಿಡ್ತಾರೆ. ಓಕೆ, ನಾನೇನೋ ಇದು ಬಿ ಬಾಯ್ ಮೂಮೆಂಟ್ ಮಾಡಿದರೆ ಇಂಪ್ರೆಸ್ ಆಗ್ತಾರೆ. ದೆರ್ ಈಸ್ ಫ್ಯೂ ಥಿಂಗ್ಸ್, ಬಿ ಬಾಯ್ ಸೆಕ್ಷನ್ಸೇ ಇದೆ. ಓಕೆ, ನೀವು ಬೇಕಾಗಿಲ್ಲ, ಯಾಕಂದರೆ ಫ್ಲಿಪ್ ಮಾಡ್ತೀರಾ, ವಾಟ್ ಎವರ್ ಆಕ್ರೋಬ್ಯಾಟಿಕ್ಸ್ ಏನೆಲ್ಲ ಮಾಡ್ತೀರಾ ನೀವು, ಅದಕ್ಕೆ ಆದಂಥ ವೇದಿಕೆಗಳಿದೆ, ಅದಕ್ಕೆ ಆದಂಥ ಪ್ರೆಸೆಂಟೇಷನ್ಸ್ಗಳು, ಅದನ್ನು ನೀವು ಪ್ರೆಸೆಂಟ್ ಮಾಡಿ. ಅದು ಬಿಟ್ಕೊಂಡು 90% ಫ್ಲಿಪ್ಪು, 10% ನೀವು ಅದೇ ಮಾಡಿದ್ದೇ ಮಾಡಿದ್ರೆ ಅದು ಯಾವತ್ತಿದ್ರೂ ಅದೊಂಥರ ಬೇಜಾರೇ. ಅದು ಊಟ ಹೊಟ್ಟೆ ತುಂಬವರೆಗೂ ಮಾಡ್ಬೋದು, ಇಲ್ಲಿ ಮೇಲೆ ಬಂತು ಅಂತಂದರೆ ಅದು ವಾಮಿಟೇ ತುಂಬ ಆಗ್ತದೆ. ವಾಮಿಟ್ ಸೆನ್ಸ್ ಆಗಬಾರ್ದು. ಅಲ್ಲಿಗೆ ಎಷ್ಟು ಬೇಕೋ ಅಷ್ಟು ಇಂಪ್ಲಿಮೆಂಟ್ ಮಾಡಿಕೊಂಡು, ತೀರಾ ಏನಂತಂದರೆ ಎಲ್ಲಿ ನೆಸೆಸಿಟಿ ಇದೆ, ಎಲ್ಲಿ ರಿಕ್ವೈರ್ಮೆಂಟ್ಸ್ ಇದೆ, ಅದಕ್ಕೆ ನೀವು ಪ್ರೆಸೆಂಟ್ ಮಾಡಿದ್ರೆ, ಅದಕ್ಕೆ ನೀವು ತಕ್ಕಾಗೆ ಮಾಡಿದರೆ ಅದು ವಾವ್ ಫ್ಯಾಕ್ಟರ್ ಇರುತ್ತೆ. ತುಂಬ ಎಷ್ಟೇ ನೀವು ಅತಿಯಾಗಿ ಅಮೃತನೂ ವಿಷ ಆಗತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ತಂದಿಟ್ಟಿದ್ದಾರೆ ಇವಾಗ. ಅದೇ, ಇವಾಗ ಬರೀ ಡ್ಯಾನ್ಸ್ ಕಮ್ಮಿ, ನೀವು ಹೇಳ್ತೀನಿ ಡ್ಯಾನ್ಸ್ ಕಮ್ಮಿ, ಈ ಫ್ಲಿಪ್ಸು, ಪಲ್ಟಿ ಇದೇ ಜಾಸ್ತಿ ಆಗೋದು. ಆ ಕುತ್ಕೊಂಡಿರೋ ಆಡಿಯನ್ಸಿಗೆ ವಾವ್ ಅಂತಾರೆ ಬಿಟ್ರೆ, ಆ ಡ್ಯಾನ್ಸ್ ಜೊತೆಗೆ ಒಂದು 2 ನಿಮಿಷ ಆಗ್ತದೆ ಡ್ಯಾನ್ಸ್ ಬಗ್ಗೆ ಮರ್ತೋಗಿರ್ತಾರೆ ಅವರು, ಅದನ್ನು ಕನೆಕ್ಟ್ ಮಾಡ್ಕೊಳ್ತಾ ಇಲ್ಲ. ಬಟ್ ಇವಾಗಿನ
ಈ ಟ್ರೆಂಡು ಇವಾಗಿನ ಮಕ್ಕಳು ಎಲ್ಲನೂ ನೋಡಿದ್ದೀನಿ, ಅವರಿಗೆಲ್ಲ ಆ ರೀತಿ ಮಾಡಿದ್ರೆ ಡ್ಯಾನ್ಸು, ಇಲ್ಲ ಅಂತಾನೆ ಒಂದು ಹೀಗೆ ಹೀಗೆ ಶೇಕ್ ಮಾಡಿ ಇಷ್ಟೇ ಡ್ಯಾನ್ಸ್ ಆಗೋಗ್ಬಿಟ್ಟಿದೆ. ಏನಾಗಿದೆ, ಈ ರಿಯಾಲಿಟಿ ಶೋ, ರೀಲ್ಸ್ಗಳೆಲ್ಲ ನೋಡಿದ ತಕ್ಷಣ ರಿಜಿಸ್ಟರ್ ಆಗಿಬಿಡ್ತಾರೆ. ಅದು ನೋಡ್ತಾರೆ, ಇವ್ರು ಒಂದು ಯಾವುದೋ ಬಂದಿರತ್ತೆ. ಆಲ್ವೇಸ್ ಫಸ್ಟ್ ಈಸ್ ಫಸ್ಟ್. ಏನಾಗ್ಬಿಡುತ್ತೆ, ಈ ಟಿ ವಿಯಲ್ಲಿ ಯೂಟ್ಯೂಬ್ಗಳಲ್ಲಿ ಎಲ್ಲ ನೋಡ್ತಾರೆ. ನೋಡಿದ ತಕ್ಷಣ ಏನು ಮಾಡ್ತಾರೆ, ಇನ್ಸ್ಪೈರ್ ಆಗಬೇಕು, ಬಟ್ ಆದರೆ ಇವ್ರು ಇನ್ಸ್ಪೈರ್ ಆಗ್ತಾ ಇಲ್ಲ, ಅದನ್ನೇ ಕಾಪಿ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಪರ್ಫಾರ್ಮೆನ್ಸಿಗೆ, ಯಾವುದೋ ಒಂದು ಪ್ಯಾಥೋ ಸಾಂಗ್ಸಿಗೋ ಇಲ್ಲ ಫೀಲ್ ಸಾಂಗ್ಸಿಗೋ ಲವ್ ಸಾಂಗ್ಸಿಗೋ ಪರ್ಫಾರ್ಮೆನ್ಸ್ ಮಾಡಿದಾಗ ಏನಾಗುತ್ತೆ, ಫಸ್ಟ್ ಟೈಮ್ ಮಾಡಿದಾಗ ಅದ್ಭುತ ಅನಿಸುತ್ತೆ. ನೋಡ್ತಾರಾ, XYZ ಕಂಪನಿ ಅವನು ಪ್ರೆಸೆಂಟ್ ಮಾಡ್ತಾನೆ, ಇನ್ನೊಬ್ಬ 1 2 3 ಕಂಪನಿ ಅದೇ ನೋಡ್ಕೊಂಡು ಡಿಟೆಡ್ ಮಾಡ್ತಾನೆ. ಇದೇನಾಗತ್ತೆ, ನಾಯಿ ಕೊಡೆಗಳ ಹಬ್ಬದಂಗೆ ಚೇಂಜ್ ಇದು ಹಿಂಗೆ ಹೋಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಓಷನ್ ಕಿಡ್ಸ್ ಅಂತೇಳಿ ಒಂದು ಫೇಮಸ್ ಡ್ಯಾನ್ಸ್ ಸ್ಕೂಲು. ಅವರು ಇಂಡಿಯಾಸ್ ಗಾಟ್ ಟ್ಯಾಲೆಂಟಲ್ಲಿ ಈಸ್ಟರ್ನ್ ಇದು ಇಂಡಿಯನ್ ಡ್ಯಾನ್ಸ್ ಪ್ರೆಸೆಂಟ್ ಮಾಡ್ತಾರೆ. ಶಿವಮೊಗ್ಗದಲ್ಲಿ ಒಂದಿಷ್ಟು, ನಾನು ಯಾವುದೋ ಒಂದು ಕಾಂಪಿಟೇಷನಿಗೆ ಹೋಗಿದ್ದೆ, ಅಲ್ಲೊಂದು ಯಾವುದೋ ಒಂದು ಡ್ಯಾನ್ಸ್ ಸ್ಕೂಲು ಅದೇ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ನೋಡಿದ್ದೀವಿ, ಆವಾಗ ಯೂಟ್ಯೂಬ್ ಅಷ್ಟು ಇರಲಿಲ್ಲ. ಆ ಕೊರಿಯೋಗ್ರಫಿ ನಾನು ಅದಕ್ಕೆ ಕಮೆಂಟ್ ಮಾಡಿದೆ, ಸೇಮ್ ಡಿಟ್ ನೀವು ಹಿಂಗೆ ಇದು ಮಾಡ್ತಾ ಇದ್ದೀರಲ್ಲ ಅಂತ ಹೇಳೋದಕ್ಕೆ ಅವ್ರು ನಮ್ಮೇಲೆ ಜಗಳಕ್ಕೆ ಬಂದಿದ್ರು. ಇದು ಹಂಗಲ್ಲ ಗುರು, ಏನಾಗ್ತಾ ಇದೆ, ನೀನು ಫಸ್ಟು ಬೇರೆಯವ್ರನ್ನ ಮಾಡಿದ್ದನ್ನ ಮಾಡೋದು ಬಿಡು, ನೀನು ಕಲಿ ಫಸ್ಟು. ನೀನು ಅದೇ ಮಾಡ್ತೀಯ, ಯೂನಿಕಾಗಿ ಮಾಡು, ಕ್ರಿಯೇಟಿವ್ ಆಗಿ ಮಾಡು. ಅದು ಬಿಟ್ಕೊಂಡು ಯೂಟ್ಯೂಬಲ್ಲಿ ನೋಡ್ಕೊ, ಅದನ್ನ ಕಾಪಿ ಹೊಡಿ, ಡಿಟ್ ಮ್ಯೂಸಿಕ್ಕು ಎತ್ತು, ಅದನ್ನೇ ಇದು ಮಾಡು. ಯಾರೋ ಒಂದೇನೋ ಇದು ಮಾಡ್ತಾರೆ, ಅದನ್ನೇ ಕಾಪಿ ಹೊಡಿ. ಅದೇನಾಗ್ಬಿಡತ್ತೆ, ಜನ ಒಂದ್ಸಲಿ ನೋಡ್ತಾರೆ, 2 ಸಲ ನೋಡ್ತಾರೆ, 3ನೇ ಸಲ ಜನ ಇಗ್ನೋರ್ ಮಾಡ್ತಾರೆ. ಅವ್ರಿಗೆ ಮಾತ್ರ ಅನ್ಸ್ಬೋದು ನಾನೇನೋ ದಬ್ಬಾಗ್ತಾ ಇದ್ದೀನಿ, ನಾನೇನೋ ಜನರಿಗೆ. ಆಲ್ವೇಸ್ ಏನು ಗೊತ್ತಾ, ವಾಟ್ ಎವರ್ ಯು ಫ್ಲೇಪ್, ಯು ಡಾನ್ಸ್ ಟು ಎಕ್ಸ್ಪ್ರೆಸ್, ನಾಟ್ ಇಂಪ್ರೆಸ್. ನೀನು ಎಕ್ಸ್ಪ್ರೆಸ್ ಮಾಡು, ಆಟೋಮೆಟಿಕ್ಕಾಗಿ ಇಂಪ್ರೆಸ್ ಆಗುತ್ತೆ. ನೀನು ಇಂಪ್ರೆಸ್ಸೇ ಮಾಡಿದೆ, ನೀನು ಎಕ್ಸ್ಪ್ರೆಸ್ಸೇ ಮಾಡಿದೆ, ನೀನು ಯಾವುದೋ ಮೆಕ್ಯಾನಿಕಲ್ ಆಗುತ್ತೆ. ಆರ್ಗ್ಯಾನಿಕ್ ಆಗಿ, ನ್ಯಾಚುರಲ್ ಆಗಿ ಯು ಫೀಲ್ ಆ್ಯಂಡ್ ಡೂ. ಇದಾಗ್ತಾ ಇಲ್ಲ. ನಾನು ಕಾಂಪಿಟೇಷನ್ ಗೆಲ್ಲಬೇಕು, ನಾನು ರೀಲ್ಸ್ ವೈರಲ್ ಆಗಬೇಕು, ಅವ್ನು ಮಾಡ್ತಾ ಇದ್ದೆ ನಾನು ಮಾಡಬೇಕು, ಅವ್ನು 6 ಅಡಿ ಇದ್ನ ನಾನು 12 ಅಡಿ ಇಡಬೇಕು. ಕಾಂಪಿಟೇಷನ್ ಏನಾಗ್ತಾ ಇದೆ, ಕಂಪ್ಯಾರಿಸನಲ್ಲಿ ಕಾಂಪಿಟೇಷನ್ ಆಗ್ತಾ ಇದೆ, ಹೆಲ್ದಿ ಕಾಂಪಿಟೇಷನಲ್ಲಿ ಇಲ್ಲ. ಇವತ್ತೇನು ಗೊತ್ತಾ, ಬರೀ ಎಲ್ಲೋ ಒಂದು ಯಾರು ಇಲ್ದೇ ಇರೋ ಕಾಂಪಿಟೇಷನಿಗೆ ಹೋಗಿ ನಾನು ಗೆದ್ಕೊಂಬಂದೆ ಅಂತಂದ್ರೆ ದೊಡ್ಡ ಬಿಲ್ಡಪ್ಗಳು ತಗೋತಾ ಇದ್ದಾರೆ. ಅದು ಹಾಗಲ್ಲ, ಲಾಂಗ್ ಟರ್ಮ್ ಇರಲ್ಲ. ನೀವು 1000 ಕಾಂಪಿಟೇಷನ್ ವಿನ್ ಆಗು, ಕಾಪಿ ಹೊಡೆದಾಗಿ ಏನದು. ಬಟ್ ಆದರೆ ಇಫ್ ಯು ಆರ್ ನಾಟ್ ಡೂಯಿಂಗ್ ಪ್ರಾಪರ್ಲಿ ಟ್ರೈನ್, ಫ್ಯೂಚರ್ಲಿ ಇಟ್ ವಿಲ್ ಎಫೆಕ್ಟ್. ಈಗ ಡ್ಯಾನ್ಸ್ ಒಂದು ಕೆರಿಯರು, ಒಂದು ಇದು ಕೂಡ ಒಂದು ಜಾಬ್. ಆ್ಯಸ್ ಎ ಡ್ಯಾನ್ಸರ್ ಆಗಿ ಎಷ್ಟು ಸಂಪಾದನೆ ಮಾಡ್ಬೋದು? ವೆರಿ ಗುಡ್, ರೈಟ್ ಕ್ವಶನ್ಸ್. ಓಕೆ, ನೌ ಐ ಆಮ್ ಅ ಕ್ರಿಯೇಟಿವ್ ಡೈರೆಕ್ಟರ್ ಆ್ಯಂಡ್ ಕಾಂಟೆಂಟ್ ಪ್ರೊಡ್ಯೂಸರ್. ಸೊ ಐ ಜಸ್ಟ್ ಲೈಕ್ ಏನಂತಂದರೆ, ನನಗೆ ಮಾತ್ರ ನಾನು ಡ್ಯಾನ್ಸ್ ಅಲ್ಲಿ ಇಲ್ಲಿ ಮಾಡ್ಕೋತಾ ಇದ್ದೀನಿ. ಬೇಸಿಕಲಿ ಇವಾಗ ಹೇಗಿದೆ ಅಂತಂದರೆ, ಆಪರ್ಚುನಿಟೀಸ್ ಹೇಳ್ತೀನಿ, ಅರ್ನಿಂಗ್ ಆಪರ್ಚುನಿಟೀಸ್. ಯು ಕ್ಯಾನ್ ಟೇಕ್ ಅ community classes, you can go to school and teach, you can do choreography, you can do personal training sessions, PT, and corporate sessions, group community ಮಾಡ್ಬೋದು, ಆಮೇಲೆ ಮೂಮೆಂಟ್ ಥೆರಪಿ ಮಾಡ್ಬೋದು. ಸೊ ಮಿನಿಮಮ್ ಇಫ್ ಯು ಟೇಕ್ ಪರ್ಸನಲ್ ಕ್ಲಾಸಸ್ ಆರ್ ಕಮ್ಯುನಿಟಿ ಗ್ರೂಪ್ ವೈಸ್ ಅಂತ ಅಂದರೆ 1 ಅವರಿಗೆ 1000 to 2000 rupees ನೀವು ಅರ್ನ್ ಮಾಡ್ಬೋದು ಅಂತಂದರೆ, ಪರ್ ಡೇ ಇಫ್ ಯು ಟೇಕ್ 2 sessions 4,000 into 22 into 4 on an average. Okay, 22 into 4 ಅಂತಂದರೆ 88,000. just a calculation. In spite of you will get a choreography, wedding choreography, you can earn up to 1 lakh, 2 lakh, 3 lakhs, 4 lakhs. ಬಟ್ ಇದರಲ್ಲೂ ಇವಾಗ ಒಬ್ಬ ಕಲ್ತಿರ್ತಾನೆ, ಎಕ್ಸ್ಪೀರಿಯನ್ಸ್ ಇನ್ವೆಸ್ಟ್ ಮಾಡಿರ್ತಾನೆ ಅವ್ನ ಟೈಮ್ನ ಇಷ್ಟು ವರ್ಷದಲ್ಲಿ. ಅವ್ನು ಹೋಗ್ಬಿಟ್ಟು ಇವಾಗ 2,000 ರೂಪಾಯಿ ಚಾರ್ಜ್ ಮಾಡ್ತಾನೆ. ಇವಾಗಷ್ಟೇ 1-2-3 ರೀಲ್ಸ್ ನೋಡಿಕೊಂಡು ಬಂದ್ಕೊಂಡ್ಬಿಟ್ಟು ಒಂದು 2-3 ವರ್ಷ ಆಗಿರುತ್ತೆ. ಬರ್ತಾನೆ, ಅದಕ್ಕೇನಕ್ಕಷ್ಟು, ನಾನು ಇನ್ನೂ ಒಂದು 500 ರೂಪಾಯಿ ಹೇಳ್ಕೊಡ್ತೀನಿ ಅಂತ. ಇದಕ್ಕೇನು ಹೇಳ್ತೀರಾ ನೀವು? ಇದು ಹೀಗೆ ಮಾಡಿದರೆ ಅವ್ರ ವ್ಯಾಲ್ಯೂನ ಅವರೇ ಕಮ್ಮಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೋಸ್ಕರ ಡ್ಯಾನ್ಸರ್ಸಿಗೆ ಅಂದರೆ ಅಷ್ಟು ವ್ಯಾಲ್ಯೂ ಸಿಗ್ತಾ ಇಲ್ವಾ ಇವಾಗ ಅಂತ? ನಾನು ಏನು ಹೇಳೋದು,
ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗ್ಬೇಡಿ. ಅವ್ನು 500 ರೂಪಾಯಿ ಅಲ್ಲ, ಫ್ರೀನೇ ಮಾಡಲಿ. ಸಿ ದೇರ್ ಈಸ್ ಅ ಬ್ರ್ಯಾಂಡ್. ಓಕೆ, ಸಿ ಆಲ್ವೇಸ್ ಬಿಲೀವ್ ಇನ್ ಕ್ವಾಲಿಟಿ ನಾಟ್ ಕ್ವಾಂಟಿಟಿ. ಓಕೆ, ಇಲ್ಲಿ ಒಂದು ಲೋಕಲ್ ಬಟ್ಟೆ ಇರುತ್ತೆ, ಇಲ್ಲೊಂದು ಅಡಿದಾಸ್ ಇರುತ್ತೆ. ಇಲ್ಲಿ 1000 ಜನ ಹೋಗ್ತಾರೆ, ಇಲ್ಲಿ ಬರೋದು ಓನ್ಲಿ ಸೆಲೆಕ್ಟೆಡ್. ಇಲ್ಲಿ 100 ಜನ ತೊಗೊಳೋದು ಒಂದೇ, ಇಲ್ಲಿ ಒಬ್ಬ ತೊಗೊಳೋದು ಒಂದೇ. ಓಕೆ, ಸೊ ಪಕ್ಕದಲ್ಲಿ 1000 ಜನ ಬರಲಿ, 500 ಅಲ್ಲ 200 ರೂಪಾಯಿನೇ ಮಾಡಿ. ಯು ಡೋಂಟ್, ನಿಮ್ಮ ವ್ಯಾಲ್ಯೂ ನೀವು ಡೌನ್ ಮಾಡ್ಕೋಬೇಡಿ. ಬರ್ತಾರೋ ಬರ್ದಾರೋ. ಸಿ ಹುಲಿ ಯಾವತ್ತಿದ್ರು ಬೇಟೆ ಆಡೇ ತಿನ್ನೋದು. ಅದಕ್ಕೆ ಹಸುವಾಯ್ತು ಅಂತ ಹುಲ್ ತಿನ್ನಲ್ಲ, ಬೇಟೆ ಆಡೇ ತಿನ್ನಬೇಕು. ನಿಮ್ಮ ತನನ ನೀವು ಯಾವಾಗ ಬಿಡ್ತೀರೋ ಅಲ್ಲಿ ನಿಮ್ಮ ತನ ಹೋಯ್ತು. ಸಿ ನಾನು ಹೇಳೋದು ಏನಂತಂದರೆ, ಬೇರೆಯವರು ಎಷ್ಟೇ ಕಡಿಮೆ ಮಾಡಿದ್ರು ನಿಮ್ಮ ಬೆಲೆನ ಕಡಿಮೆ ಮಾಡ್ಕೋಬೇಡಿ. ಸಿ ವೆನ್ ಯು ಆರ್ ಡೂಯಿಂಗ್ ಇನ್ ಅ ಲಾರ್ಜ್ ಸ್ಕೇಲ್, ಸೊ ಇಫ್ ಯು ವಾಂಟೆಡ್ ಟು ಬಿಸ್ನೆಸ್ ಮಾಡ್ಯೂಲ್ ಬೇರೆ, ನೀನು ಆ ರೀತಿ ಮಾಡ್ತೀನಿ ಅಂತಂದರೆ, ಸಿ ಅದೇ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸಿ ಆಲ್ವೇಸ್ ವಾಟ್ ಐ ಆಮ್ ಬಿಲೀವಿಂಗ್ ಇಸ್, ಎರಡು ರೀತಿ ನೀವು ಬಿಲೀವ್. ಓಕೆ, ಕಡಿಮೆ ಮಾಡಿ ಲಾರ್ಜ್ ಸ್ಕೇಲ್ ಜನನ ತೊಗೊಂಬರೋದೊಂದು, ಇಲ್ಲ ಯು ಹ್ಯಾವ್ ಟು ಬಿಕಮ್ ರಿಚ್ ಮನ್ಸ್ ಕಮೋಡಿಟಿ. ವಜ್ರ ಎಷ್ಟು ಜನ ಹತ್ರ ಇರುತ್ತೆ, ಗೋಲ್ಡ್ ಎಷ್ಟು ಜನ ಹತ್ರ ಇರುತ್ತೆ, ಪ್ಲಾಟಿನಮ್ ಎಷ್ಟು ಜನ ಹತ್ರ ಇರುತ್ತೆ, ಚಿನ್ನ ಎಷ್ಟು ಜನರ ಹತ್ರ ಇರುತ್ತೆ, ಬೆಳ್ಳಿ ಎಷ್ಟು ಜನರ ಹತ್ರ ಇರುತ್ತೆ. ಯು ಹ್ಯಾವ್ ಟು ಕ್ಯಾಟಗರೈಸ್ ಯುವರ್ ಸೆಲ್ಫ್ ವಾಟ್ ಯು ಆರ್ ಅಂತ ಹೇಳಿ. ನಾನು ಇವತ್ತು ನಾನು ಕ್ಲಾಸ್ ಮಾಡ್ತೀನಿ ಅಂತಂದರೆ ಮಿನಿಮಮ್ 2000 4000 ನನ್ನ ಪರ್ ಅವರ್ ನಾನು ಚಾರ್ಜ್ ಮಾಡ್ಬೋದು. ನಾನು ಮಾಡ್ತಾ ಇಲ್ಲ, ನಾನು ನನಗೆ ಅವಶ್ಯಕತೆ ಇಲ್ಲ. ಬಟ್ ಯು ಕ್ಯಾನ್ ಅರ್ನ್ ಇನ್ ಅ ಲಾರ್ಜರ್ ಸ್ಕೇಲ್, ಡಿಫ್ರೆಂಟ್ ಪ್ಯಾಟ್ರನ್. ಡ್ಯಾನ್ಸನ್ನು ಕೆರಿಯರ್ ಆಗಿ ತಗೊಂಡ್ರೆ ಏನು ಲಾಸ್ ಇಲ್ಲ ಅಂತೇಳಿ ನೀವು ಹೇಳ್ತಾ ಇದ್ದೀರಾ. ಅಂದರೆ ಕರೆಕ್ಟ್ ವೇ ಅಲ್ಲಿ ಹೋಗ್ಬೇಕು ಅವನು. ನೋಡಿ, ನಾನು ಅದೇ ಹೇಳಿದ್ನಲ್ಲ ನಿಮಗೆ, ಬೆಂಗಳೂರು ಅನ್ನೋಂಥ ಸಮುದ್ರದಲ್ಲಿ ಕ್ಲೈಂಟ್ಗಳು ಸಿಕ್ಕಾಬಟ್ಟೆ ಜನ ಇದ್ದಾರೆ. ಓಕೆ, ನನಗೆ ಇವತ್ತು ಸ್ಟುಡಿಯೋ ಮಾಡಿದೆ, ಕ್ಲಾಸ್ ಮಾಡಿದೆ, ಜನ ಬರಲಿಲ್ಲ ಅನ್ನೋ ಆ ರೀತಿ ಏನಿಲ್ಲ. ವಾರದಲ್ಲಿ ಒಬ್ಬ ಸಿಗಲಿ, ಒಬ್ಬಂಗೆ 4 ಕ್ಲಾಸ್ ತೊಗೊಳ್ಳಿ, 4000, 4 × 4 16,000 ಮಿನಿಮಮ್ ಬೇಸಿಕ್ ನೀಡ್ಸ್ ಆಯಿತು. ಒಬ್ಬನಿಗೆ ಹೇಳ್ತಾ ಇರೋದು. ಅಟ್ಲೀಸ್ಟ್ ಒಂದು 3 ರಿಂದ 4 ಜನ ಸಿಗಲ್ವಾ? ಇಲ್ಲ ಯಾವ್ದಾದ್ರು ಕಂಪ್ನಿನೋ ಯಾವ್ದಾದ್ರು ಪ್ರೈವೇಟ್ ಸೆಷನೋ ಇಲ್ಲ ಗ್ರೂಪ್ ಸೆಷನ್, ಕಮ್ಯುನಿಟಿ ಸೆಷನ್ನು, ಡ್ಯಾನ್ಸ್ ಫಿಟ್ನೆಸ್ ಸೆಷನ್ ಮಾಡಿದ್ರೆ ನಿಮ್ಗೆ 750 ರಿಂದ 1,500 ಸಿಗುತ್ತೆ. ಎವ್ರಿ ಡೇ 2 ಸೆಷನ್, ಬೆಳಿಗ್ಗೆ 1 ಸೆಷನ್, ಸಂಜೆ 1 ಸೆಷನ್, 2,000 ನೀವು ಅರ್ನ್ ಮಾಡ್ತೀರ. ನಾನು ಆ್ಯಾವ್ರೇಜ್ ಹೇಳ್ತಾ ಇರೋದು. 2,000 × 28 ಡೇಸ್ ಆರಾಮ್ಸೆ 56,000 ಆಯಿತು. ಒಬ್ಬ ಇಂಜಿನಿಯರ್ಗಿಂತ ಒಬ್ಬ ಕ್ಲಾಸ್ 1 ಆಫೀಸರ್ ಸ್ಯಾಲ್ರಿ. ಹೌದು, ಎಲ್ಲದರಲ್ಲೂ ಇವಾಗ ನೋಡ್ತಿರೋರಿಗೆ ಹೇಳ್ತೀನಿ, ಎಲ್ಲದರಲ್ಲೂ ಬಿಸ್ನೆಸ್ ಇದೆ, ಆಪರ್ಚುನಿಟಿ ಇದೆ. ಅದು ನೀವು ಹೇಗೆ ಕ್ರಿಯೇಟ್ ಮಾಡಿಕೊಂಡು ಮುಂದೆ ಹೋಗ್ತೀರಾ ಅನ್ನೋದು ಮೇನ್ ಆಗಿರುತ್ತೆ. ಯಾವುದೇ ಪ್ರೊಫೆಷನ್ನು ಲೋ ಅಲ್ಲ. ಆ್ಯಂಡ್ ಇನ್ನೊಂದು, ಆ್ಯಸ್ ಎ ಆರ್ಟಿಸ್ಟ್ ಆಗಿ ಅವನಿಗೆ ಏನು ಕೊಟ್ಟರೆ ಅವನು ಖುಷಿಯಾಗಿರ್ತಾನೆ. ನೀವೊಬ್ಬರು ಆರ್ಟಿಸ್ಟು, ನಿಮ್ಗೆ ಏನು ಸಿಕ್ಕರೆ ನೀವು ಖುಷಿಯಾಗಿರ್ತೀರ? ಸಿ, ಫಾರ್ ಎವ್ರಿಥಿಂಗ್ ಇಟ್ಸ್ ಅ ಮ್ಯಾಟರ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಓಕೆ, ಡಿಮ್ಯಾಂಡ್ಸ್ ಅಂತಂದರೆ, ಈಗ ನಾನೊಬ್ಬ ಕಲಾವಿದ, ನನಗೆ ಕಣ್ಣಿಗೆ ನನ್ನ ಕಣ್ಣು ಆನಂದ ಅನುಭವಿಸ್ಬೇಕು, ನನ್ನ ಕಿವಿ ಆನಂದ ಅನುಭವಿಸ್ಬೇಕು. ಯಾಕೆಂತಂದರೆ ಶ್ರೋತೃಗಳು ಅಂತಂದಾಗ ಕೇಳುಗರು, ನೋಡುಗರು, ಅವನು ಯಾವ ರೀತಿ ಏನೋ ಒಂದು ಕ್ರಿಯೇಟ್ ಮಾಡ್ತಾ ಇದ್ದಾನೆ, ನವರಸಗಳನ್ನ ಪ್ರೆಸೆಂಟ್ ಯಾವ ರೀತಿ ಮಾಡ್ತಾ ಇದ್ದಾನೆ. ನನಗೆ ನೋಡಿದ ತಕ್ಷಣ ಆನಂದ ಫೀಲ್ ಆಗಬೇಕು, ಅದು ನೋಡಿದ ತಕ್ಷಣ ಅದ್ಭುತ ಅನಿಸ್ಬೇಕು, ನೋಡಿದ ತಕ್ಷಣ ಕರುಣೆ ಹುಟ್ಟಬೇಕು. ನೋಡಿದ ತಕ್ಷಣ ನಿಮಗೆ ನವರಸಗಳು ನಿಮ್ಮ ಮನಸ್ಸಲ್ಲಿ ನೀವು ಫೀಲ್ ಮಾಡಿಕೊಂಡಾಗ ನೀವೊಂದು ಆ ಫೈನಲ್ ವಿ ಕಾಲ್ಡ್ ಆರ್ಗ್ಯಾಸಮ್. ಓಕೆ, ಆನಂದದ ತುದಿ. ಓಕೆ, ಅದನ್ನು ನೀವು ಅನುಭವಿಸ್ಬೇಕು. ಅನುಭವಿಸಿದಾಗ ನಿಮ್ಗೇನಿದೆ, ಎಸ್ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮೇ ಬಿ ನೋಡಿ, ಎಲ್ಲರದು ಏನಾಗುತ್ತೆ, ಅವ್ರದ್ದವ್ರ ಜಾನರ್ಸ್ಗಳಂತ ಇರುತ್ತೆ. ಸಿ, ಐ ಲವ್ ಎಮೋಷನಲ್ ವೇ, ಕಾಮಿಡಿ ವೇ, ಆ್ಯಕ್ಷನ್, ತುಂಬ ಬೇರೆ ಜಾನರ್ಸ್ಗಳಿದೆ. ಸೋಷಿಯಲಿ ಕನ್ಸರ್ನ್ ಥೀಮ್. ಸೊ ಇವೆಲ್ಲ ನಾನು ಆಮೇಲೆ ಜನರಿಗೆ ಮೆಸೇಜ್ ಓರಿಯೆಂಟೆಡ್ ಆಗಿರ್ಬೋದು, ಇಂಥದ್ದೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಇದು ನನಗೆ ಖುಷಿ ಕೊಡುತ್ತೆ. ಸೊ ಎವ್ರಿ ಒನ್ ಹ್ಯಾಸ್ ಡಿಫ್ರೆಂಟ್ ಪರ್ಸೆಪ್ಷನ್. ಈಗ ನಿಮ್ಮ ಅಭಿರುಚಿಗಳು ಬೇರೆ, ನನ್ನ ಅಭಿರುಚಿಗಳು ಬೇರೆ. ಸೊ ನನ್ನ ಅಭಿರುಚಿಗೆ ತಕ್ಕಾಗೆ ನನಗೇನು ಇಷ್ಟಪಡ್ತೀನಿ, ನಾನು ಇಷ್ಟಪಡೋದು ನೀವು ಇಷ್ಟಪಡ್ಬೇಕಂತ ಏನಿಲ್ಲ. ನಾನು ಏನು ಇಷ್ಟಪಡ್ತೀನಿ, ನನಗೆ ಬಿರಿಯಾನಿ ಇಷ್ಟ, ಮುದ್ದೆ ನಾಟಿ ಕೋಳಿ ಸಾರು ಇಷ್ಟ, ನಿಮಗೆ ಮೊಸರನ್ನ ಇಷ್ಟ. ಹಾಗೆ ಇಂಥದ್ದನ್ನೇ ನಾನು ಬಯಸ್ತೀನಿ ಅಂತ ಹೇಳೋಕ್ಕಾಗಲ್ಲ.
ಅಂದರೆ ಕಲಾವಿದನ ಅಭಿರುಚಿಯಲ್ಲಿ ಹೇಳ್ತಾ ಇರೋದು. ಆ್ಯಸ್ ಎ ಕಾಮನ್ ಮ್ಯಾನ್ ಏನು, ಈಗಿನ ಕಾಮನ್ ಮ್ಯಾನ್ಗೆ ಏನಾಗಿದೆ, ನಾವು ಇದೇ ಪ್ರೊಫೆಷನಲ್ಲಿ ಇರುವಾಗ ನಮ್ಗೆ ಟೆಕ್ನಿಕಲ್ ಆಗಿ ಇದು ಹಿಂಗೆ, ಇದು ಹಂಗೆ, ಇದೆಲ್ಲ ಹಿಂಗೆ ಅಂತ ನಾವು ಅನಾಲಿಸಿಸ್ ಮಾಡ್ತೀವಿ. ಕಾಮನ್ ಮ್ಯಾನಿಗೇನು ಒಂದು ಮಾಸ್ ಫೀಲ್ ಇರ್ಬೋದು, ಒಂದು ಎಮೋಷನ್ನು, ಎಂಪತಿ, ಸಿಂಪತಿ, ಕಾಮಿಡಿ ಆಗಿರ್ಬೋದು, ಇದು ಜನರಲೈಸ್ ಮಾಡಿಬಿಟ್ಟು ಅವ್ರಿಗೆ ಅದ್ಭುತ ಅನ್ನಿಸ್ತಾರೆ. ಜನರಲ್ ಆಗಿ ಏನಾಗಿರ್ಬೇಕು, ನಿಮ್ಗೊಂದು ಅರ್ಥಗರ್ಭಿತವಾಗಿರೋವಂಥ ಒಂದು ಆ್ಯಕ್ಷನ್ ಇರಬೇಕು, ಅರ್ಥಗರ್ಭಿತವಾಗಿರೋದೊಂದು ಎಮೋಷನ್ಸ್ ಇರಬೇಕು, ಒಂದು ಕಾಮಿಡಿ ಇರಬೇಕು. ಈ 3 ಥಿಂಗ್ಸ್ಗಳು ಪರ್ಫಾರ್ಮೆನ್ಸ್, ಎನಿ ಓರಿಯೆಂಟೇಷನ್, ಎನಿ ಪರ್ಫಾರ್ಮೆನ್ಸ್ ಯಾವುದೇ ಆಗಿರ್ಬೋದು. ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತಂದರೆ ವಿ ಕ್ಯಾನ್ ಟೇಕ್ ಇಟ್ ಇನ್ ಅ ಥಿಯೇಟರ್, ವಿ ಕ್ಯಾನ್ ಟೇಕ್ ಇಟ್ ಇನ್ ಅ ಡಾನ್ಸ್ ಆ್ಯಂಡ್ ಮ್ಯೂಸಿಕ್ ಆಲ್ಸೋ. ಇಟ್ ಹ್ಯಾಸ್ ಅ ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್. ಸೊ ಈ ರೀತಿ ನಾವು ಎಕ್ಸ್ಪ್ರೆಷನ್ಸ್ಗಳನ್ನು ಒಬ್ಬೊಬ್ಬನಿಗೆ ಒಂದೊಂದು ರೀತಿ ನಾವು ಕೊಟ್ಟಾಗ ಆನಂದ ಅನುಭವಿಸ್ತಾನೆ. ಅಂದರೆ ಜನರಲ್ ಆಗಿ ಅದು ಹೇಳಿದಾಗ ಕಾಮನ್ ಆಡಿಯನ್ಸಿಗೆ ಬೇರೆ, ಆರ್ಟಿಸ್ಟಿಕ್ ಆಡಿಯನ್ಸ್ ಬೇರೆ. ದೇರ್ ಈಸ್ ಆಲ್ವೇಸ್ ಡಿಫ್ರೆಂಟ್ ಮಾಸ್ ಆ್ಯಂಡ್ ಕ್ಲಾಸ್. ಮಾಸಿಗೆ ಒಬ್ಬ ಸೂಪರ್ ಸ್ಟಾರ್ ಇಷ್ಟ ಆಗ್ತಾನೆ, ಕ್ಲಾಸಿಗೆ ಇನ್ನೊಬ್ಬ ಸೂಪರ್ ಸ್ಟಾರ್ ಇಷ್ಟ ಆಗ್ತಾನೆ. ಹಾಗೆ ಅದು ನಾವು ಇದೇ ಬಯಸ್ತಾನೆ. ಆಮೇಲೆ ಜನರನ್ನ ಒಲಿಸೋದಿದೆಯಲ್ಲ, ಭಾಳ ಕಷ್ಟದ ಕೆಲಸ. ಹೌದು. ಇನ್ನೊಂದು, ಒಬ್ಬ ಆರ್ಟಿಸ್ಟಿಗೆ ಏನು ಬೇಕು, ಅವನು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ? ನಾನೊಬ್ಬ ಆರ್ಟಿಸ್ಟ್, ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಜನಗಳಿಂದ? ಬೇಸಿಕಲಿ ಆರ್ಟಿಸ್ಟ್ ಜನಗಳಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತಂದರೆ ಸಪೋರ್ಟ್ ಸಿಸ್ಟಮ್. ಓಕೆ, ಸಪೋರ್ಟ್ ಸಿಸ್ಟಮ್ ಅಂತಂದರೆ ಮಾನಿಟ್ರಿ ಅಂತಲೇ ಆಗಬೇಕಾಗಿಲ್ಲ. ನೀವು ಬಂದು ನೋಡಿ, ಚಪ್ಪಾಳೆ ಹೊಡಿ, ಆನಂದ ಅನುಭವಿಸಿ, ಅರ್ಥ ಮಾಡ್ಕೊಳ್ಳಿ. ಬರಿದೇನೆ ಈಗ ನಾನೊಬ್ಬ ಏನೋ ಪರ್ಫಾರ್ಮರ್, ನಾನೇನೋ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದೀನಿ, ನಾನು ಕರೆಕ್ಟ್ ಬರದೇ ಇದ್ದರೆ ಅವನೇನೋ ಅನುಭವಿಸಲ್ಲ. ಯಾಕೆಂತಂದರೆ ಕಲಾವಿದ ಅವನಿಗೆಷ್ಟೇ ಕಷ್ಟ ಇರಲಿ, ಅವನಿಗೆಷ್ಟೇ ದುಃಖ ಇರಲಿ, ಎಷ್ಟೇ ನೋವಿರಲಿ, ಎಷ್ಟೇ ಸೋಲುಗಳಿರಲಿ, ಎಲ್ಲವನ್ನು ಮರೆತು ಜನರನ್ನ, ಕಲಾಶೋತೃಗಳನ್ನ, ಆಡಿಯನ್ಸ್ಗಳನ್ನ, ಬಂದಿರೋ ಕಲಾಭಿಮಾನಿಗಳನ್ನ, ಅವ್ರನ್ನ ಮನಸ್ಸು ಸಂತೋಷ ಪಡಲಿಕ್ಕೆ ಅವ್ನು ತುಂಬ ಕಷ್ಟಪಡ್ತಾನೆ. ಆಗ್ಬೋದು, ಸಮ್ಟೈಮ್ಸ್ ಹಿ ಮೈಟ್ ಫೇಲ್. ಅದಕ್ಕೆ ನೀವು ರಿಜೆಕ್ಟ್ ಮಾಡ್ದೇನೆ ಆಯಿತು, ಚಾನ್ಸಸ್ ಕಳ್ಕೊಡಿ, ಇದೆಲ್ಲ ಇನ್ನೊಂದೇನೋ ಒಂದು ಸಾಧಿಸ್ಬೋದು. ಸೊ ನಿಮ್ಮ ಪ್ರೋತ್ಸಾಹ ಇದೆಯಲ್ಲ, ಅದು ಭಾಳ ಮ್ಯಾಟರ್ ಆಗುತ್ತೆ. ಪ್ರೋತ್ಸಾಹ ಬರೀ ನೀವು ದುಡ್ಡಲ್ಲೇ ನೀವು ಅಳಿಬೇಡಿ. ಒಂದು ಚಪ್ಪಾಳೆ, ಒಬ್ಬೇನೋ ಮಾಡ್ತಾ ಇದ್ದಾನೆ, ಚಪ್ಪಾಳೆ, ಎಸ್ ಸೂಪರ್ ಗುರು, ಅವನ್ನ ಪುಷ್ ಮಾಡತ್ತೆ. ಆದರೆ ರಿಯಲಿಸ್ಟಿಕ್ಕಿಗೆ ಮಾಡಿ. ಸುಮ್ಮನೆ ಈಗ ಹೆತ್ತೋರಿಗೆ ಹೆಗಣ ಮುದ್ದು ಅಂತ ನೀವು ಚೆನ್ನಾಗೇ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದೆಯಾ ಅಂತಂದರೆ ಅದು ತಪ್ಪಾಗತ್ತೆ. ತಪ್ಪಿದೆಯಾ, ಹಾನೆಸ್ಟ್ ಫೀಡ್ಬ್ಯಾಕ್ ಕೊಡಿ. ಎಸ್, ಎಲ್ಲೋ ಮೂಮೆಂಟ್ಸ್ಗಳು ಸ್ವಲ್ಪ ಕ್ಲಾರಿಟಿ ಇಲ್ಲ, ಚೇಂಜ್ ಮಾಡ್ಕೊಳ್ಳಿ. ಎಕ್ಸ್ಪ್ರೆಷನ್ ಇಲ್ಲ, ಚೇಂಜ್ ಮಾಡ್ಕೊಳ್ಳಿ. ಈ ಮೂಮೆಂಟಿಗೆ ಇದು ಬೀಟ್ಸ್ಗಳು ಸರಿ ಮಾಡ್ಕೊಳ್ಳಿ, ಅಲೈನ್ಮೆಂಟ್ಸ್ಗಳು ಸರಿ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಏನಾದರೂ ತೋಚಿದಲ್ಲಿ ನೀವು ಈ ರೀತಿ ಫೀಡ್ಬ್ಯಾಕ್ ಕೊಡೋದು ಕಲಾವಿದನಿಗೆ ಭಾಳ ಮುಖ್ಯ. ಇದನ್ನೇ ಒಬ್ಬ ಕಲಾವಿದ ಪ್ರೇಕ್ಷಕರಲ್ಲಿ ಎಕ್ಸ್ಪೆಕ್ಟ್ ಮಾಡೋದು. ಡೆಫಿನೆಟ್ಲಿ. ಓಕೆ, ಇದೆಲ್ಲ ಹೇಗೆ ಲೈಫೆಲ್ಲ ಚೆನ್ನಾಗಿ ನಡೀತಾ ಇದೆ. ಯಾವುದಾದ್ರು ಒಂದು ಸಿಚುವೇಶನ್ ಇತ್ತಾ ನಿಮ್ಮ ಲೈಫಲ್ಲಿ, ಯಾಕಾದರೂ ಡ್ಯಾನ್ಸರ್ ಆಗಿಬಿಟ್ಬಿಟ್ಟು ನಾನು, ಯಾಕಾದ್ರೂ ಈ ಪ್ರೊಫೆಷನಿಗೆ ಬಂದೇನೋ ಅಂತ? ಆ ಸ್ಟೇಜ್ ಹೇಗಿತ್ತು, ಏನಿತ್ತು ಆ ಎಕ್ಸ್ಪೀರಿಯನ್ಸ್? ಇತ್ತಾ ಇರಲಿಲ್ವಾ? ಇದೆ ಆನೆಸ್ಟು. ಇದು ಪ್ರತಿಯೊಬ್ಬನ ಲೈಫಲ್ಲೂ ನಡೆದೇ ಇರುತ್ತೆ. ನಾನು ಕೂಡ ಇದಕ್ಕೆ ಹೊರತುಪಡಿಸ್ತದೆ ಏನಿಲ್ಲ. ನನ್ನ ಲೈಫಲ್ಲಿ ಕೆಲವೊಂದು ಭಾಳ ತುಂಬ ಸಿಚುವೇಶನ್ಗಳು ಆ ರೀತಿ ಆಗಿದೆ. ಫ್ರಮ್ ದ ಸ್ಟಾರ್ಟ್ ಆಫ್ ಮೈ ಕೆರೀರ್, ನಾನು ಡ್ಯಾನ್ಸ್ ಅಂತ ಕೆರೀರ್ ಅಂತ ಚೂಸ್ ಮಾಡಿದಾಗ್ಲಿಂದನೂ ತುಂಬ ಸಿಚುವೇಶನ್ ನಡೆದಿದೆ. ಲ್ಯಾಕ್ ಆಫ್ ಸಪೋರ್ಟ್ ಫಸ್ಟ್ ಆಫ್ ಆಲ್ ಥಿಂಗ್. ಆಮೇಲೆ ನಾನು ಆಯ್ಕೆ ಮಾಡ್ಕೊಂಡಿರೋ ಕ್ಷೇತ್ರ ಯಾರಿಗೂ ಜನರಿಗೆ ಇಷ್ಟ ಆಗುತ್ತೆ, ಕುಟುಂಬಕ್ಕೆ ಇಷ್ಟ ಆಗಲ್ಲ. ಓಕೆ, ನಾನು ಏನಾದ್ರು ಮಾಡಿದಾಗ ಮಾತ್ರ ಅದು ಚೆನ್ನಾಗಿ ಅನಿಸುತ್ತೆ. ಸೊ ಅದೇ ರೀತಿ ಸಿಚುವೇಶನ್ ಆಯಿತು. ಕೆಲವೊಂದು ಸನ್ನಿವೇಶಗಳಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿರೋ ವೃತ್ತಿನ ಕೂಡ ನಾನು ತ್ಯಜಿಸಬೇಕಾಗಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದು ಇವಾಗಲೂ ಕೂಡ ಅದು ಅರ್ಥ ಮಾಡ್ಕೊಳಲ್ಲ, ಅದು ಹಾಗೇ ಇದೆ. ನಾನು ಕೆಲವೊಂದು ನನ್ನ ಡಿಸಿಷನ್ಸ್ಗಳು ಕೆಲವೊಂದು ಫೇಲ್ಯೂರ್ ಆಗಿದ್ದಾವೆ, ಇಲ್ಲ ಅಂತ ಹೇಳಲ್ಲ. ಆ ಫೇಲ್ಯೂರ್ ಆದಾಗ ನನಗೆ ಸಪೋರ್ಟ್ ಸಿಗಲಿಲ್ಲ. ಏನೋ ಒಂದು, ಈಗ ಪ್ರತಿಯೊಬ್ಬನಿಗೂ ನಾನು ಏನಾದರೂ ಮಾಡಲೇಬೇಕು ಅಂತ ಇರ್ತದೆ ಯಾವುದೇ ಕಲಾವಿದನಿಗೆ. ಏನೋ ಒಂದು ಪ್ರಯತ್ನ ಮಾಡಿದೆ, ನನ್ನ ಹುಟ್ಟೂರಲ್ಲಿ ನಾನು ಮಾಡಿದೆ, ತುಂಬ ಖರ್ಚು ಮಾಡಿದೆ,
ಅಲ್ಲಿ ನನಗೆ ಸಕ್ಸಸ್ ಸಿಗಲಿಲ್ಲ ಅನ್ನೋದಕ್ಕಿಂತ ನನಗೆ ತುಂಬ ಸಪೋರ್ಟ್ ಸಿಗಲಿಲ್ಲ. ಚೆನ್ನಾಗಿತ್ತು ಸ್ಟಾರ್ಟಿಂಗಲ್ಲಿ. ಒಂಥರ ಯಾವ ರೀತಿ ಇತ್ತು ಅಂತಂದರೆ, ದೀಪ ಆರುವಾಗ ಚೆನ್ನಾಗಿ ಉರಿಯುತ್ತೆ ಅನ್ನೋ ರೀತಿ ಚೆನ್ನಾಗಿ ಉರಿದ್ವಿ ನನ್ನ ಜನ್ಮ ಕ್ಷೇತ್ರದಲ್ಲಿ. ಬಟ್ ಹೋಗ್ತಾ ಹೋಗ್ತಾ ತುಂಬ ರಾಜಕೀಯ ಇನ್ವಾಲ್ವ್ ಆಯಿತು. ನಾನು ಇದೆಲ್ಲದಕ್ಕಿಂತ ಮುಂಚೆ ನನ್ನ ತಂದೆ ಅನಿವಾರ್ಯ, ಅವರ ಬೆಡ್ ರಿಡನ್ ಆಗಿದ್ದರು. ಆವಾಗ ನಾನು ಇಲ್ಲೊಂದು ಪೀಕ್ ಲೆವೆಲಲ್ಲಿದ್ದೆ, ಅದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಯ್ತು. ಅವ್ರನ್ನ ನೋಡ್ಕೊಳೋಂಥ ಪರಿಸ್ಥಿತಿ ಬಂದಾಗ ಆವಾಗಲೂ ಕೂಡ ಸ್ವಲ್ಪ ಒಂಚೂರು ಅನಿಸ್ತು ನನಗೆ. ಯಾಕಂದ್ರೆ ನನಗೋಸ್ಕರ ಅಲ್ಲ, ನಾನು ಬೇರೆದಕ್ಕೆ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಲೈಫಲ್ಲಿ. ನನ್ನ ಪರ್ಸ್ನಲ್ ಲೈಫೇ ಅನ್ನೋದೇ ಇಲ್ಲ ನನಗೆ. ಜನರಿಗೆ ಅನ್ಬೋದು ಇವನು ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ ಇದು ಅಂತ. ನನ್ನ ವೈಯಕ್ತಿಕ ಟೈಮ್ ನನಗೋಸ್ಕರ ನಾನು ಯಾವತ್ತೂ ಸ್ಪೆಂಡ್ ಮಾಡಿಲ್ಲ. ಎಷ್ಟೋ ಸಲ ನಿದ್ರೆ ಇಲ್ಲದೆ ಇರೋ ಜೀವನ ಇದೆ, ನಿನಗೂ ಗೊತ್ತಿದೆ. ಯಾಕೆಂದರೆ ನೀನು ಒಂದೇ ಮನೇಲಿದ್ವಿ. ನನ್ನ ಜೊತೆ ಬಂದಾಗ ಎಷ್ಟು ರಾತ್ರಿ ನಾವು 3 ಗಂಟೆ 4 ಗಂಟೆ ಬಂದಿರೋ ಉದಾಹರಣೆಗಳಿದ್ದಾವೆ. ಜನರಿಗೇನೋ ನಾವು ಡ್ಯಾನ್ಸ್ ಮಾಡ್ತಾ ಇದ್ದೀವಿ, ಕುಣಿಸ್ತಾ ಇದ್ದೀವಿ, ವಾವ್ ತುಂಬ ಚೆನ್ನಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕೋತೀವಿ, ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ಆದರೆ ನಮ್ಮ ಕಷ್ಟಗಳು ಏನು ಎಷ್ಟೋ ದಿನ ನಿದ್ದೆಲ್ಲ, ಬೆನ್ನೋವು, ಕಾಲು ನೋವು ಎಲ್ಲ ನೋವಿಸ್ಕೊಂಡು ಇಂಜೂರ್ ಮಾಡಿಕೊಂಡು, ಆದರೂ ನಮ್ಗೆ ವಿಧಿಲ್ಲ, ಹೇಳ್ಕೊಡ್ಲೇಬೇಕಾಗತ್ತೆ. ಆವಾಗಲೂ ಕೂಡ ಅನಿಸಿದೆ ನನಗೆ, ನಾನು ಯಾಕಾದರೂ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಬಟ್ ಎಟ್ ದ ಎಂಡ್ ಆಫ್ ದ ಅದನ್ನೆಲ್ಲ ಮರೆಸೋದೇ ಡ್ಯಾನ್ಸು. ಹೌದು. ಅದನ್ನೆಲ್ಲ ಎಷ್ಟೇ ನಮ್ಗೆ ದುಃಖ ಇರಲಿ, ಎಷ್ಟೇ ನೋವಿರಲಿ, ಎಷ್ಟೇ ಎಮೋಷನಲ್ ಟರ್ಮಾಯಿಲ್ಗಳಾಗಿರಲಿ, ತುಂಬ ಸಿಚುವೇಶನ್ಸ್ಗಳು ಕುಟುಂಬದಿಂದ ಆಗಿದೆ. ಫ್ಯಾಮಿಲಿ ಅವ್ರು ನನಗೆ ಶೋಕಿ ಮಾಡ್ತಾ ಇದ್ದಾನೆ, ಅದು ಮಾಡ್ತಾ ಇದ್ದಾನೆ, ಇದು ಮಾಡ್ತಾ ಇದ್ದಾನೆ, ಏನೆಲ್ಲ ಅವಮಾನಗಳು ಮಾಡಿದ್ದಾನೆ. ಅದೆಲ್ಲ ಆದಾಗ ನಾನು ಯಾಕಾದರೂ ಈ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಅನಿಸಿದ್ದುಂಟು. ಹೆತ್ತವರು ಕೂಡ ಕೆಲವೊಂದು ಸನ್ನಿವೇಶಗಳೇ ನನ್ನ ಬ್ಯಾಡ್ ಟೈಮು ಇಲ್ಲ ಬೇರೆ ಏನೇನೋ ಇತ್ತು, ಆ ಟೈಮಲ್ಲೂ ಕೂಡ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಿತ್ತು. ಈಗೆಲ್ಲ ಓಕೆ, ಸರಿಪಡಿಸ್ಕೊಳಕ್ಕೆಲ್ಲ ಆಗತ್ತೆ. ಆಗಬೇಕು ಆ್ಯಕ್ಚುಲಿ. ಹೌದು, ಆಗಬೇಕು. ಆದಾಗಲೇ ಅದು ಅನುಭವಗಳು, ಯಾರು ನಮ್ಮವರು, ಯಾರು ಹೇಗೆ ಎತ್ತ ಏನು. ನಾವು ಯಾರನ್ನ ತುಂಬ ಪ್ರೀತಿ ಮಾಡ್ತಿರ್ತೀವಿ, ಯಾರನ್ನ ತುಂಬ ಇವ್ರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂತ, ಆದರೆ ಕೆಲವ್ರ ಮುಖಗಳೇ ಬೇರೆ. ಯಾಕಂತಾರೆ ಅವ್ರ ಸಪೋರ್ಟ್ ಸಿಸ್ಟಮ್ ನಿನ್ನ ಗೆಲುವಿಗೆ ಮಾತ್ರ ನಿನ್ನ ಸಪೋರ್ಟು. ನೀನು ಸೋತಾಗ ಅವ್ನು ಹಂಗೆ ಅವ್ನು ಹಿಂಗೆ, ಬೇರೆ ಯಾರು ನಿಮ್ಮ ಕುಟುಂಬದಲ್ಲೇ ಹಂಗೆ ಮಾತಾಡ್ಬಿಡ್ತಾರೆ. ಅವ್ನು ಹಂಗೆ, ಅವ್ನು ಹಂಗೆ ಮಾಡ್ತಿದ್ದ, ಅವ್ನು ಹಿಂಗೆ ಮಾಡ್ತಾ ಇದ್ದ, ಅವ್ನು ಅದು ಇದು ಇದಿಲ್ಲ, ಲಾಸ್ ಮಾಡ್ತಾನೆ, ಬರೀ ಹಿಂಗೆ ಶೋಕಿ ಮಾಡ್ತಾನೆ, ಇಂಥದ್ದೆಲ್ಲ ಮಾತಾಡಿದಾಗ ಭಾಳ ನೋವಾಗುತ್ತೆ. ಯಾಕಂತಂದರೆ ನಮ್ಮ ಉದ್ದೇಶಗಳು ಬೇರೆದೇ ಇರುತ್ತೆ. ನಾವು ಬೇರೆಯವ್ರ ಥರ ಅಲ್ಲ. ಆ್ಯಕ್ಚುಲಿ ದೇರ್ ಇಸ್ ಅ ವರ್ಲ್ಡ್, ಡಾನ್ಸರ್ಸ್ ಆರ್ ಆರ್ಟಿಸ್ಟ್ಸ್ ಆರ್ ಮೆಸೆಂಜರ್ಸ್ ಆಫ್ ಗಾಡ್ ಅಂತ ಮಾತಿದೆ. ನಾವು ದೇವದೂತರು ಅಂತ ಹೇಳ್ತೀವಿ. ಆದರೆ ನಾನು ಇದನ್ನು ಅಹಂಭಾವಕ್ಕಾಗಲಿ ಕೊಚ್ಕೊಳಕ್ಕೆ ಹೇಳ್ತಾ ಇಲ್ಲ. ರಿಯಲಿ ಆರ್ಟಿಸ್ಟ್ ಆರ್ ಮೆಸೆಂಜರ್ಸ್ ಆಫ್ ಗಾಡ್. ಈವನ್ ಮ್ಯೂಸಿಷಿಯನ್ಸ್ ಆಗಿರ್ಬೋದು, ಡಾನ್ಸರ್ಸ್ ಆಗಿರ್ಬೋದು, ಥಿಯೇಟರ್ ಆ್ಯಕ್ಟಿವಿಟೀಸ್, ವಿ ಆರ್ ಮೆಸೆಂಜರ್ಸ್ ಆಫ್ ಗಾಡ್. ಅದು ಕರೆಕ್ಟೇ. ಯಾಕೆ ಅಂತಂದರೆ ಇವಾಗ ಯಾರೋ ಒಬ್ಬ ಮನುಷ್ಯನಿಗೆ ಬೇಜಾರಾಯಿತು ಅಂತ ಅಂದರೆ ಅವನೊಂದೇ ಡ್ಯಾನ್ಸ್ ಮಾಡ್ತಾನೆ, ಖುಷಿ ಆಯಿತು ಅಂದ್ರೆ ಡ್ಯಾನ್ಸ್ ಮಾಡ್ತಾನೆ, ಇಲ್ಲ ಅಂತಂದ್ರೆ ಒಂದು ಹಾಡು ಹೇಳ್ತಾನೆ, ಇಲ್ಲ ಅಂತಂದರೆ ಹೋಗಿ ಏನೋ ನೋಡ್ತಾನೆ. ಏನನ್ನು ನೋಡ್ತಾನೆ? ಅದು ಆರ್ಟ್ನೇ. ಯಾವುದೊಂದು ಹಾಡು ಕೇಳ್ಬೋದು, ಅದು ಕೂಡ ಆರ್ಟೇ. ಎಲ್ಲದೂ ಈ ಆರ್ಟು. ನಾನು ಈ ಪಾಡ್ಕಾಸ್ಟಿಂದ ಒಂದು ಹೇಳೋದೇನಂತಂದರೆ, ಎಲ್ಲ ಆರ್ಟನ್ನು ರೆಸ್ಪೆಕ್ಟ್ ಮಾಡಿ, ನಿಮ್ಮ ಮಕ್ಕಳನ್ನು ಸಪೋರ್ಟ್ ಮಾಡಿ ಆ ಆರ್ಟಿಗೆ. ಇನ್ನೂ ತುಂಬ ಒಳ್ಳೆ ಕಲಾವಿದರು ಬರ್ಬೋದು. ಈ ಕಲೆಯಿಂದನೇ ಎಲ್ಲರೂ ಖುಷಿಯಾಗಿರೋದು. ಕಲೆ ಇಲ್ಲ ಅಂತಂದರೆ ಇದೊಂಥರ ಈ ಬ್ಲ್ಯಾಕ್ ವಾಲ್ ಇದ್ದಂಗೆ, ಏನೂ ಇಲ್ಲ, ಖಾಲಿ ಎಂಟರ್ಟೈನ್ಮೆಂಟೇ ಇಲ್ದಿದ್ದಂಗೆ ಹೇಗಿರೋದಕ್ಕಾಗುತ್ತೆ. ಹಾಗೆ ಎಟ್ ದ ಲಾಸ್ಟ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು ನಮ್ಮ ಆಡಿಯನ್ಸಿಗಿರ್ಬೋದು ಅಥವಾ ಈ ಪಾಡ್ಕಾಸ್ಟ್ನ ನೋಡಿರೋರಿಗೆ? ನಾನು ಇದೇನಂತಂದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪ್ರತಿಯೊಬ್ಬನಲ್ಲೂ ಅವನದೇ ಆದಂಥ ಟ್ಯಾಲೆಂಟ್ ಇದೆ, ಕಲೆ ಇದೆ. ಅವನಿಗೆ ಏನು ಇಷ್ಟ ಆಗುತ್ತೋ ಅದಕ್ಕೆ ಪ್ರೋತ್ಸಾಹ ಮಾಡಿ. ಯಾರನ್ನೂ ಕೂಡ ಹೊಗಳಬೇಡಿ, ತೆಗೊಳ್ಳಬೇಡಿ, ನ್ಯೂಟ್ರಲ್ಲಾಗಿ ಇರಿ. ನೋಡಿ, ಈಗಿನ ಜನ್ರೇಷನಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಮನುಷ್ಯ ಎನಿ ಟೈಮ್, ಇವತ್ತು ಹುಟ್ಟಿದ ಮಕ್ಕಳಿಂದ ಹಿಡಿದು 40 ವರ್ಷ 50 ವರ್ಷ 20 ವರ್ಷ 30 ವರ್ಷದ ಹುಡುಗ ಯಾವ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು. ಈ ಕ್ಷಣನ ಜೀವಿಸಿ, ಈ ಕ್ಷಣನ ಸಂಭ್ರಮಿಸಿ. ಓಕೆ,
ಸಾವಿರ ಕೋಟಿ ಮಾಡಬೇಕು, ಆಸ್ತಿ ಮಾಡಬೇಕು, ಮನೆ ಮಾಡಬೇಕು, ಇವನ್ ತುಳಿದು ಇದು ಬದುಕಬೇಕು. ಮೊದಲೆಲ್ಲ ಏನಾಯ್ತು ಅಂತಂದರೆ ಏನೂ ಇರಲಿಲ್ಲ. ಅವಾಗ ಎಲ್ಲ ಕುಟುಂಬದವ್ರು ಖುಷಿಯಾಗಿರ್ತಿದ್ರು. ಇವಾಗ ಹಂಗಲ್ಲ. ಇವನಿಗೆ ಜಾಸ್ತಿ ಇದೆಯಾ, ಇವನಿಗೆ ಯಾಕೆ ಜಾಸ್ತಿ ಸಿಗಬೇಕು, ನಮಗೆ ಕಡಿಮೆ ಕೊಡಬೇಕು, ಅವ್ನು ಹಂಗಿರ್ಬೇಕು. ಸೊ ನಿಮ್ಮಲ್ಲೇ ಒಡೆದಾಳೋ ನೀತಿ ಇದೆ. ಅದನ್ನು ನೀವು ಅವಾಯ್ಡ್ ಮಾಡಿ, ಸಂಭ್ರಮಿಸಿ, ಖುಷಿ ಪಡಿ. ಇರೋದೊಂದು ಜೀವನ. ನೀವು ಯಾವ ಡಾನ್ಸ್ ಮಾಡಿ, ಯಾವ ಹಾಡು ಹೇಳಿ, ಯಾವ ಫಿಟ್ನೆಸ್ ಮಾಡಿ, ಯಾವ ಬಿಸ್ನೆಸ್ ಮಾಡಿ, ರಿಯಲ್ ಎಸ್ಟೇಟ್ ಮಾಡಿ, ಪಬ್ ಮಾಡಿ, ಸಾವಿರಾರು ಕೋಟಿಗೆ ಬಾಳಿ, ನೀವು ಯಾವುದನ್ನು ತೊಗೊಂಡು ಹೋಗೋದೇನಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದೆ. ಸೊ ನ್ಯಾಸ ಭಾವದಲ್ಲಿ ಬದುಕಿ, ನಾನು ಏನೂ ಅಲ್ಲ, ನಾನು ಯಾವುದು ಪ್ರತಿದಿನ ಐ ಆಲ್ವೇಸ್ ಬಿಲೀವ್ ಇನ್ ಎವ್ರಿ ಡೇ ಇಟ್ಸ್ ಎ ನ್ಯೂ ಲರ್ನಿಂಗ್ ಡೇ. ಪ್ರತಿದಿನ ಹೊಸ ದಿನ. ಇವತ್ತು ಮಲಗಿದ್ರೆ ನಾಳೆ ಬೆಳಗ್ಗೆ ಎದ್ದೇಳ್ತೀವಿ ಅಂತ ಯಾರಿಗೂ ಗ್ಯಾರಂಟಿ ಇಲ್ಲ. ಸೊ ಎಲ್ಲ ಕಳೆದು ಹೋಗಿರೋ ಘಟನೆಗಳನ್ನ ಮರೀರಿ. ಪ್ರತಿದಿನವೂ ಫ್ರೆಶ್ ಆಗಿ ಜೀವನ ಮಾಡಿ, ಫ್ರೆಶ್ ಆಗಿ ಜೀವಿಸಿ. ಇದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಒಂದು ವೇದಿಕೆಯಲ್ಲಿ ಇದು ಆ್ಯಕ್ಚುಲಿ ನನ್ನ ಪ್ರಪ್ರಥಮ ಪಾಡ್ಕ್ಯಾಸ್ಟು. ಅದು ನಾನು ಸನ್ನಿ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಮಾಡಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸನ್ನಿ, ಬಿಕಾಸ್ ದಿಸ್ ಈಸ್ ಲೈಕ್ ಅನ್ಫರ್ಗೆಟಬಲ್ ಮೆಮೊರಿ ಫಾರ್ ಮೀ ಥ್ರೂಔಟ್ ದ ಲೈಫ್. ನನಗೂ ಅಷ್ಟೇ. ನಾನು ನಾಳೆ ಏನಾಗ್ತೀನೋ ನನಗೆ ಗೊತ್ತಿಲ್ಲ, ಬಟ್ ಆದರೆ ಈ ಒಂದು ಡಾಕ್ಯುಮೆಂಟ್ ಇದು ಯಾವಾಗಲೂ ಇದ್ದೇ ಇರುತ್ತೆ. ಇದಕ್ಕೆ ಕಾರಣೀಭೂತನಾದ ಸನ್ನಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಈ ಒಂದು ವೇದಿಕೆಯಲ್ಲಿ ನಾನು ಒಂದಿಷ್ಟು ಜನರಿಗೆ ಸಾರಿ ಹೇಳಬೇಕು. ಗೊತ್ತೋ ಗೊತ್ತಿಲ್ಲದೇನೋ ನಾನು ತಪ್ಪು ಮಾಡಿದ್ದೀನೋ ಮಾಡಿಲ್ಲೋ ಗೊತ್ತಿಲ್ಲ, ಆ ಸಿಚುವೇಶನಿಗೆ ಏನಾಗಿದೆಯೋ ಗೊತ್ತಿಲ್ಲ. ನಾನು ನನ್ನ ಕಷ್ಟದಲ್ಲಿ ಆಗಿರೋರಿಗೆ ನಾನು ಟೈಮಿಗೆ ನಾನು ಮಾಡೋಕ್ಕಾಗಿಲ್ಲ, ಡ್ಯೂ ಟು ನನ್ನ ಸಿಚುವೇಶನ್ಸ್ ಆ ರೀತಿ ಇತ್ತು. ಅವ್ರಿಗೆ ನಾನು ತುಂಬ ಸಾರಿ ಹೇಳಕ್ಕೆ ಹೇಳ್ತೀನಿ. ಆಮೇಲೆ ಕೆಲವರು ನನಗೆ ಆಶ್ರಯ ಕೊಟ್ಟಿದ್ದಾರೆ. ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನೋ ಒಂದು ಮಾತುಗಳು ಬಂದು ಹೋಗಿರುತ್ತೆ. ನನ್ನ ಒಂದು ಜರ್ನಿ, ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಜರ್ನಿಯಲ್ಲಿ ಪ್ರತಿಯೊಬ್ಬರಿಗೂ ನಾನು ತುಂಬ ಧನ್ಯವಾದ ಹೇಳ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ, ಹಾಗೆ ಸಾರಿನೂ ಹೇಳ್ತೀನಿ. ಎಲ್ಲೋ ಗೊತ್ತಿಲ್ಲದೇನೋ ಪರಿಸ್ಥಿತಿಗಳು ಈ ರೀತಿ ಎಲ್ಲ ಮಾಡಿಸಿರುತ್ತೆ ನಮ್ಮ ಕೈಲಿ, ನಾವು ಬೇಕು ಅಂತ ಮಾಡಿರೋದಿಲ್ಲ, ಏನೋ ಒಂದಾಗಿರುತ್ತೆ. ನಾನು ಕಷ್ಟದಲ್ಲಿದ್ದಾಗ ನನಗೆ ಯಾರೋ ಸ್ನೇಹಿತರು ಸಹಾಯ ಮಾಡಿರ್ತಾರೆ, ಆದರೆ ಅವ್ರಿಗೆ ನಾನು ಇನ್ ಟೈಮಿಗೆ ಮಾಡೋಕ್ಕಾಗಿರೋದಿಲ್ಲ, ಯಾಕಂದರೆ ಪರಿಸ್ಥಿತಿಗೆ ನಾನು ಹಂಗೆ ಸಿಕ್ಕಾಕೊಂಡಿರ್ತೀನಿ. ಸೊ ಅಂಥವ್ರಿಗೆ ನಾನು ತುಂಬ ಸಾರಿ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ನಾನು ಆ ರೀತಿ ತಪ್ಪು ಮಾಡೋಕ್ಕೆ ಹೋಗೋದಿಲ್ಲ. ಆಮೇಲೆ ದಯವಿಟ್ಟು ನೀವು ಕೂಡ ನಿಮ್ಮ ಮಕ್ಕಳಿಗಾಗಿರಲಿ, ಇಲ್ಲ ನೀವೇ ಏನಾದ್ರು ಟ್ಯಾಲೆಂಟ್ ಇದೆ ಅನ್ನೋದಾದರೆ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಆ ಟ್ಯಾಲೆಂಟ್ ಏನಿದೆ ನಿಮ್ಮನ್ನು ನೀವು ಪರಕಾಯ ಪ್ರವೇಶ ಮಾಡ್ಕೊಳ್ಳಿ. ಓಕೆ, ಇನ್ವಾಲ್ವ್ ಹಾಕ್ಕೊಳ್ಳಿ. ಡೆಡಿಕೇಶನ್, ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್. ಏನೇ ಮಾಡೋದಿದ್ರು ಡೆಡಿಕೇಶನ್, ಡಿಸಿಪ್ಲಿನು. ಫೋಕಸ್ ಮಾಡಿ ನಿಮ್ಮ ಲೈಫ್ನ ನೀವೇ ರೂಪಿಸ್ಕೊಳ್ಳಿ. ಯಾರ ಮೇಲೂ ಡಿಪೆಂಡ್ ಹೋಗಬೇಡಿ. ಯಾರೋ ಏನೋ ಮಾಡ್ತಾರೆ, ಯಾರೋ ಏನೋ ಬಂದು ಸಹಾಯ ಮಾಡ್ತಾರೆ, ಇವತ್ತು ಮಾಡದೇ ಇರ್ಬೋದು, ನಾಳೆ ನೀವೇ ಇದನ್ನು ಕ್ರಿಯೇಟ್ ಮಾಡ್ಕೋಬೋದು. ನೋಡಿ, ಫಸ್ಟು ಎಲ್ಲದಕ್ಕೂ ಟೈಮಿಗೆ ಬೆಲೆ ಕೊಡಿ. ಓಕೆ, ದುಡ್ಡು ಯಾವಾಗ ಬೇಕಾದರೂ ಅರ್ನ್ ಮಾಡ್ಬೋದು, ಆದರೆ ಒಂದು ಕ್ಷಣ ಹೋಗಿದ್ದು ಮತ್ತೆ ವಾಪಸ್ ಬರೋದಿಲ್ಲ. ಟೈಮಿಗೆ ನೀವು ರೆಸ್ಪೆಕ್ಟ್ ಮಾಡಿ, ಅಷ್ಟೇ ಹೇಳೋದು. ಆ್ಯಂಡ್ ರಿಯಲಿ ಥ್ಯಾಂಕ್ ಯು ಸನ್ನಿ. ನಿನಗೂ ಕೂಡ ಒಳ್ಳೆಯದಾಗಲಿ. ಇನ್ನೂ ತುಂಬ ದೊಡ್ಡ ದೊಡ್ಡ ಜನರದ್ದು ಇಂಟರ್ವ್ಯೂ ತಗೋ, ನೀನು ಡ್ಯಾನ್ಸ್ ಕ್ಷೇತ್ರದಲ್ಲಿ ಸಕ್ಸಸ್ ಆಗು. ಯಾಕಂತ ಸನ್ನಿ ನನ್ನ ಹುಡುಗ, ನನ್ನ ತಮ್ಮ, ಅವನದು ನಂದು ಜರ್ನಿ ತುಂಬ ಇದೆ. ಯಾಕಂತಂದರೆ ನಾವು ಭಾಳ ಗ್ರೌಂಡ್ ಲೆವೆಲಲ್ಲಿ ಸ್ಟಾರ್ಟ್ ಮಾಡಿದ್ದು ಜರ್ನಿ. ಸೊ ಅದು ಆ ಮೆಮೊರಿಗಳು ತುಂಬ ಇದೆ. ಸೊ ನನ್ನ ಒಂದು ಲೈಫಲ್ಲಿ ಸನ್ನಿನೂ ಒಂದು ಭಾಳ ಮುಖ್ಯ ಪಾತ್ರ ವಹಿಸ್ತಾನೆ ಜರ್ನಿಯಲ್ಲಿ. ಥ್ಯಾಂಕ್ ಯು ಸಿಕೆ, ಈ ಥರ ಮಾತುಗಳನ್ನ ಆಡಿದ್ದಕ್ಕೆ, ನಮ್ಮ ಪಾಡ್ಕಾಸ್ಟಿಗೆ ನಾನು ಕರೆದು ಕೂಡಲೇ ಬಂದಿದ್ದಕ್ಕೆ. ಹಾಗೆ ನಿಮ್ಮ ಕಡೆಯಿಂದ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವ್ರು ಹೇಳಿದ್ದು ಈ ಲೈಫ್ ಜರ್ನಿಗಳನ್ನ ಸಹಿಸ್ಕೊಳ್ಳೋದಕ್ಕೆ ನಿನ್ನ ಕೈಯಲ್ಲಿ ಆಗತ್ತೆ, ನೀನು ಮಾಡ್ತೀಯಾ ಅನ್ನೋ ಧೈರ್ಯ ಇದ್ದರೆ ಮಾತ್ರ ಈ ಆರ್ಟ್ ಫೀಲ್ಡಿಗೆ ಬನ್ನಿ, ಇಲ್ಲ ಅಂತಂದರೆ ಬರಬೇಡಿ. ಯಾಕೆ ಅಂತಂದರೆ ಇದರಲ್ಲಿ ಬರೀ ಗೆಲುವಿಲ್ಲ, ಸೋಲು ಕೂಡ ಇದೆ, ಗೆಲುವು ಕೂಡ ಇದೆ. ಅದನ್ನೆರಡನ್ನೂ ನಿಭಾಯಿಸೋಕ್ಕಾಗತ್ತೆ. ಆ ಧೈರ್ಯ ಇದೆ ಅಂತ ಅಂದರೆ ಮಾತ್ರ ಇಂಡಸ್ಟ್ರಿಗೆ ಬನ್ನಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಧನ್ಯವಾದಗಳು.